ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭರತ್ ಸಿ ಎನ್ ಮಾತಾಡ್ತಾ ಇರುವಂಥದ್ದು. ನಮ್ಮ ಸಂತೋಷ್ ಲಾಡ್ ಸರ್ ಫೌಂಡೇಶನ್ ವತಿಯಿಂದ ನಮ್ಮ KS ಬ್ಯಾಚ್ ಈಗ ಶುರುವಾದಂಥದ್ದು. ಈಗಾಗಲೇ ನಾನು ವರ್ಲ್ಡ್ ಜಿಯೋಗ್ರಫಿಯನ್ನು ತಗೋತಾ ಇದ್ದೆ. ನಿನ್ನೆಯ ಒಂದು ತರಗತಿ ಒಳಗಡೆ ನಾವು ವರ್ಲ್ಡ್ ಜಿಯೋಗ್ರಫಿ ಒಳಗಡೆ ಆಫ್ರಿಕಾ ಖಂಡದ ಬಗ್ಗೆ ನೋಡಿದ್ದೀವಿ. ಸೊ ಆಫ್ರಿಕಾ ಖಂಡದ ಬಗ್ಗೆ ಒಂದು ಒಳ್ಳೆಯ ಮಾಹಿತಿ ತಮಗೆಲ್ಲರಿಗೂ ಸಿಕ್ಕಿದೆ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಆಫ್ರಿಕಾ ಆದಮೇಲೆ ಮುಂದಿನ ಒಂದು ಖಂಡ ನಮ್ಮ ಖಂಡ, ಭಾರತ ದೇಶ ಇರುವಂತಹ ಒಂದು ಖಂಡ ಏಷ್ಯಾ ಖಂಡದ ಬಗ್ಗೆ ನಾವಿಲ್ಲಿ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಏಷ್ಯಾ ಖಂಡದ ಬಗ್ಗೆ ಚರ್ಚೆ ಮಾಡೋದಂತಂದರೆ ಭಾರಿ ಖುಷಿ ನಮಗೂ ಕೂಡ. ಯಾಕಂದರೆ ಒಂದನೇದ್ದು ಏಷ್ಯಾ ಖಂಡ ಭೌಗೋಳಿಕವಾಗಿ ಇಡೀ ಭೂಮಿಯ ಮೇಲೇ ಅತಿ ಹೆಚ್ಚು ವೈವಿಧ್ಯತೆಯಿಂದ ಕೂಡಿರುವಂಥದ್ದು. ಭೂಮಿಯ ಮೇಲೆ ಅತಿ ಹೆಚ್ಚು ವೈವಿಧ್ಯತೆಯಿಂದ ಕೂಡಿರುವಂತಹ ಒಂದು ಖಂಡ. ಅದರ ಜೊತೆಗೆ ಭಾರತ ದೇಶ ಇಲ್ಲಿರುವಂಥ ಖಂಡ ಸಾಕಷ್ಟು ರೀತಿಯಾದಂತಹ ಒಂದು ವಿಶೇಷತೆಗಳಿಂದ ಕೂಡಿರುವಂಥ ಖಂಡ. ಅದರ ಜೊತೆಗೆ ಕರೆಂಟ್ ಅಫೇರ್ಸಲ್ಲಂತೂ ಏಷ್ಯಾ ಖಂಡ ಯಾವಾಗಲೂ ಇರ್ತದೆ. ಈಗ ನಮ್ಮ ಏಷ್ಯಾ ಖಂಡದಲ್ಲೇ ರಷ್ಯಾ ಬರೋದು. ಏಷ್ಯಾ ಮತ್ತು ಯುರೋಪ್ ಖಂಡದ ನಡುವೆ ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರಿ ಅಂತ ಕರಿತೀವಿ. ಸೊ ಹಿಂಗಾಗಿ ರಷ್ಯಾನೂ ನ್ಯೂಸಲ್ಲಿದೆ, ಇಂಡಿಯಾ ನ್ಯೂಸಲ್ಲಿದೆ. ಆಮೇಲೆ ಶ್ರೀಲಂಕಾದಲ್ಲಿ ಎಲ್ಲ ಬೆಲೆಗಳು ಹೆಚ್ಚಾಗಿ ಎಮರ್ಜೆನ್ಸಿಯಾಗಿ 108 ಗದ್ದಲಾಗಿದ್ದಾವೆ, ಅವರು ನ್ಯೂಸಲ್ಲಿರ್ತಾರೆ. ಭಾಳಷ್ಟು ದೇಶಗಳು, ಜಪಾನ್ ನ್ಯೂಸಲ್ಲಿದೆ. ಸೊ ಮೊನ್ನೆ ರಾತ್ರಿ ಸಂದರ್ಭದಲ್ಲಿ ಜಪಾನಲ್ಲಿ ಭೀಕರ ಭೂಕಂಪ ಆಗಿದೆ, ಸ್ವಲ್ಪ ಸುನಾಮಿ ಕೂಡ ಬಂದು ಹೋಗಿದೆ. ಸೊ ಇವೆಲ್ಲ ಏನಪ್ಪ ಅಂತಂದರೆ ಇತ್ತೀಚೆಗೆ ಏಷ್ಯಾ ಖಂಡದ ಬಹುತೇಕ ರಾಷ್ಟ್ರಗಳು ನ್ಯೂಸ್ ಒಳಗಡೆ ಇರುವಂಥದ್ದು. ಸೊ ನಾನು ಕರೆಂಟ್ ಅಫೇರ್ಸ್ ರಿಲೇಟೆಡನ್ನು ಇಲ್ಲಿ ಕವರ್ ಮಾಡಿರ್ತೀನಿ. ಆಯಾ ದೇಶಗಳನ್ನು ಹೇಳಬೇಕಾದಾಗ ಕರೆಂಟ್ ಅಫೇರ್ಸ್ ರಿಲೇಟೆಡನ್ನು ನಾನು ಕವರ್ ಮಾಡಿರ್ತೀನಿ. ಅದರ ಜೊತೆಗೆ ಸ್ಟ್ಯಾಟಿಕ್ ಪಾರ್ಟನ್ನು ಕವರ್ ಮಾಡಿರ್ತೀನಿ. ಮತ್ತು ಆ ದೇಶದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ನಾನು ಹೇಳ್ತಾ ಹೋಗಿರ್ತೀನಿ. ಭಾರಿ ಅದ್ಭುತವಾದಂಥ ಮಾಹಿತಿಗಳನ್ನು ಡಿಸ್ಕಸ್ ಮಾಡ್ಕೊತ ಹೋಗೋಣ. ಏಷ್ಯಾ ಖಂಡ ಬಹಳ ಅದ್ಭುತವಾದಂತಹ ಒಂದು ಖಂಡ. ಮೊದಲು ನಾನು ನಿಮಗೆ ಏನು ಮಾಡ್ತೀನಪ್ಪ ಅಂತಂದರೆ ಸುಮಾರು ಒಂದು 20-30 ಪಾಯಿಂಟ್ಸ್ಗಳನ್ನು ನಮ್ಮ ಏಷ್ಯಾ ಖಂಡದ ಬಗ್ಗೆ ನಾನು ಹೇಳ್ತೀನಿ. ಏಷ್ಯಾ ಖಂಡದ ವೈವಿಧ್ಯತೆಗಳು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಆರ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಏಷ್ಯಾ. ಜಗತ್ತಿನ 60ರಷ್ಟು ಜನಸಂಖ್ಯೆ ಒಂದೇ ಒಂದು ಖಂಡದಲ್ಲಿದೆ, ದ್ಯಾಟ್ ಈಸ್ ಏಷ್ಯನ್ ಕಾಂಟಿನೆಂಟ್. ಇಡೀ ಜಗತ್ತಿನ 60ರಷ್ಟು ಜನಸಂಖ್ಯೆ ನಮ್ಮ ಏಷ್ಯಾ ಖಂಡದಲ್ಲಿರುವಂಥದ್ದು. ಯಾಕಂದರೆ ಚೈನಾ ಇದೆ, ಚೈನಾನೇ 142 ಕೋಟಿ ಜನಸಂಖ್ಯೆ ಇದೆ. ಇನ್ನು ಭಾರತ ದೇಶ 136 ಕೋಟಿ. ಸೊ ಜಗತ್ತಿನ 60% ಜನ ಇರುವಂಥ ಏಕೈಕ ಖಂಡ ಅಂತಂದರೆ ದಟ್ ಇಸ್ ದಿ ಏಷ್ಯನ್ ಕಾಂಟಿನೆಂಟ್. ಅರ್ಧಕ್ಕಿಂತ ಹೆಚ್ಚು ಜನ ಇಲ್ಲೇ ಅದಾರೆ ಜಗತ್ತಿನಾಗ. ಸೊ ಹೀಗೆ ಬಹಳ ವಿಶೇಷತೆಗಳಿಂದ ಕೂಡಿದಂತಹ ಒಂದು ಖಂಡ, ಭಾಳ ಭೌಗೋಳಿಕವಾದಂಥ ಅತ್ಯಂತ ವೈವಿಧ್ಯಮಯವಾದಂಥ ಖಂಡ. ಅದಕ್ಕೆ ನಾನು ಫಸ್ಟಿಗೆ ಬರೆದುಬಿಟ್ಟಿದ್ದೀನಿ, ಜಗತ್ತಿನ ಅತ್ಯಂತ ವೈವಿಧ್ಯಮಯವಾದಂತಹ ಒಂದು ಖಂಡ. ದ ಮೋಸ್ಟ್ ಇಂಪಾರ್ಟೆಂಟ್ ವೆರಿ ಡೈವರ್ಸಿಫೈಡ್ ಕಾಂಟಿನೆಂಟ್ ಆನ್ ಪ್ಲಾನೆಟ್ ಅರ್ತ್, ದಟ್ ಇಸ್ ದಿ ಏಷ್ಯಾ. ಏಷ್ಯಾ ಖಂಡವನ್ನು ಡಿಸ್ಕಸ್ ಮಾಡ್ತಾ ಹೋಗುವಂಥದ್ದು. ಎಲ್ಲರೂ ನೀವೇನು ಮಾಡ್ಬೇಕಂದ್ರೆ, ಈಗ ಸದ್ಯ ನಿಮ್ಮ ಕಡೆ ಓರಿಯೆಂಟ್ ಬ್ಲ್ಯಾಕ್ ಸನ್ ಕೆಲವು ಮಂದಿ ಕಡೆ ಇದೆ, ಓರಿಯೆಂಟ್ ಬ್ಲ್ಯಾಕ್ ಸನ್ ಅಟ್ಲಾಸ್ ಇದೆ, ನಿನ್ನೆ ಹೇಳಿದ್ದೀನಿ ನಾನು. ಓಕೆ, ಸೊ ಓರಿಯೆಂಟ್ ಬ್ಲ್ಯಾಕ್ ಸನ್ ಅಟ್ಲಾಸ್ ಇದೆ, ಆಮೇಲೆ ಇನ್ನೊಂದು ಅಟ್ಲಾಸ್ ಇದೆ, ಯಾವುದು ಆಕ್ಸ್ಫರ್ಡ್. ನಿಮ್ಮ ಕಡೆ ಒಂದು ಓರಿಯೆಂಟ್ ಬ್ಲ್ಯಾಕ್ ಸನ್ ಇರ್ಬೋದು, ಇಲ್ಲ ಅಂತಂದರೆ ಆಕ್ಸ್ಫರ್ಡ್ ಇರ್ಬೋದು. ಎರಡರಾಗ ಒಂದು ಅಟ್ಲಾಸನ್ನು ನೀವು ಇಟ್ಕೊಂಡಿರಬೇಕು. ಅದ್ರ ಜೊತೆಗೆ ಪೆನ್ನು, ಹೈಲೈಟರು ಮತ್ತು ನಿಮ್ಮ ನೋಟ್ಸ್ ರೆಡಿ ಇರಬೇಕು. ಏಷ್ಯಾ ಖಂಡದ ಬಗ್ಗೆ ಒಂದೊಂದೇ ನಾವು ನೋಡ್ಕೊತ ಹೋಗ್ತೀವಿ. ಏಷ್ಯಾ ಖಂಡ ಯಾರಿಗೆ ಸಿಕ್ಕಿಲ್ಲ, ಇಂಡೆಕ್ಸಿಗೆ ಹೋಗ್ಬೇಕು. ಇಂಡೆಕ್ಸಿಗೆ ಹೋಗಿ ಏಷ್ಯಾ ಖಂಡವನ್ನು ಹುಡುಕಿದ್ರೆ ನಿಮಗೆ ಸಿಗ್ತದೆ. ಸೊ ಇಲ್ಲಿ ಏಷ್ಯಾ ಖಂಡವನ್ನು ಆರಂಭ ಮಾಡೋಣ. ಅದಕ್ಕಿಂತ ಪೂರ್ವದೊಳಗಡೆ ಇಲ್ಲಿ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಕೂಡ ನಿಮ್ಗೆ ಗೊತ್ತಿರ್ಬೋದು. ನಾನು ಪ್ರತಿ ದಿವಸದ ಒಂದು ಪ್ರಚಲಿತ ವಿದ್ಯಮಾನಗಳ PDF ಅಲ್ಲಿ ಹಾಕ್ತಾ ಹೋಗಿರ್ತೇನೆ. ಇದು ಟೆಲಿಗ್ರಾಮ್ ಚಾನಲ್ ಇದು. ಸೊ ಆಫೀಸರ್ಸ್ ಅಡ್ಡ _1 ಅಂಥೇಳಿ ಈಗಾಗಲೇ ಸುಮಾರು ಅದರೊಳಗಡೆ 91,000 ಜನ ಇರುವಂಥದ್ದು. ಸೊ 91,000 ಜನ ಅಭ್ಯರ್ಥಿಗಳು ಅದರ ಲಾಭವನ್ನು ಪಡ್ಕೋತಾ ಇದ್ದಾರೆ. ಸೊ ಅದರೊಳಗಡೆ ನೀವು ಕೂಡ ಸೇರ್ಬೇಕು ಅನ್ನೋದು ನನ್ನ ಒಂದು ಆಸೆ. ಸೊ ಒಂದು ದಿವಸ ಕರೆಂಟ್ ಅಫೇರ್ಸ್ ತರಗತಿಗಳನ್ನು ನಾವು ಮಾಡಿರ್ತೀವಿ. ಆ ಕರೆಂಟ್ ಅಫೇರ್ಸ್ ತರಗತಿ ಒಳಗಡೆ ಏನೇನು ಮ್ಯಾಟರ್ ಇರ್ತೈತಲ್ಲ ಅದನ್ನೆಲ್ಲ ನಾನು PDF ರೂಪದಲ್ಲಿ ಹಾಕಿರ್ತೀನಿ. ಮತ್ತು ಪ್ರತಿ ತಿಂಗಳ ಮ್ಯಾಗ್ಝಿನ್ಗಳು ಫ್ರೀ ಇರ್ತವೆ. ಮಂತ್ಲಿ ಮ್ಯಾಗ್ಝಿನ್ನು, ಆಮೇಲೆ 6 ಮಂತ್ಸು, 1 ಇಯರು, ಇವೆಲ್ಲ ಮ್ಯಾಗ್ಝಿನ್ಗಳು. 1 ಇಯರ್ ಮ್ಯಾಗ್ಝಿನ್ ಈಗಾಗಲೇ ಅಲ್ಲಿ ಫ್ರೀ ಇರುವಂಥದ್ದು. ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವಿಲ್ಲಿ ಹಂಚ್ಕೊಂಡಿರ್ತೀವಿ. ಸೊ ನೀವು ಅಲ್ಲಿಯೂ ಕೂಡ ಜಾಯ್ನ್ ಆಗೋಕ್ಕೆ ಸಾಧ್ಯ ಆಗಿರಬೇಕು. ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟ್ ಇರ್ತದೆ. ಇದರ ಜೊತೆಗೆ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಆಫೀಸರ್ಸ್ ಅಡ್ಡ ಅಂತಲೇ ಯೂಟ್ಯೂಬ್ ಚಾನಲ್ ಇದೆ, ವೆರಿಫೈಡ್ ಯೂಟ್ಯೂಬ್ ಚಾನಲ್ ಇದೆ. ಇದರ ಒಳಗಡೆ ಒಂದು ದಿವಸ ಕರೆಂಟ್ ಅಫೇರ್ಸ್ ತರಗತಿಗಳು ಬರ್ತವೆ. ಈಗಾಗಲೇ ಕರೆಂಟ್ ಅಫೇರ್ಸ್ ತರಗತಿಗಳನ್ನು ಪ್ರತಿ ದಿವಸ ಸುಮಾರು 30-40 ಸಾವಿರ ಜನ ವೀಕ್ಷಣೆ ಮಾಡ್ತಾ ಇರುವಂಥದ್ದು. ಆಮೇಲೆ ಕೆಲವೊಂದು ಸ್ಟ್ರಾಟಜಿ ಕ್ಲಾಸ್ಗಳು ಕೂಡ ಇರ್ತವೆ. KS ಹೆಂಗೆ ಮಾಡಬೇಕು, ಯಾವ ಬುಕ್ ಲಿಸ್ಟ್ ಓದಬೇಕು, PSI, IAS,
PC ಆಮೇಲೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ನಾವು ಓದಬೇಕು. ಈಗ ನೆಕ್ಸ್ಟು GPSTR ಕೂಡ ಒಂದು ವಿಡಿಯೋವನ್ನು ಮಾಡ್ತಾ ಇದ್ವಿ. ಸೊ ಅದರೊಳಗಡೆ GPSTR ಎಕ್ಸಾಮ್ ಹೆಂಗೆ ನಡೀತದೆ, ಏನು ಓದಬೇಕು, ಏನು ಸ್ಟ್ರಾಟಜಿ ಮಾಡಬೇಕು, ಇವೆಲ್ಲ ನಿಮಗೆ ಸಿಗುವಂಥದ್ದು. ನೀವು ಯೂಟ್ಯೂಬಲ್ಲಿ ಹೋಗಿ ಆಫೀಸರ್ಸ್ ಅಡ್ಡಾ ಅಂತ ಸರ್ಚ್ ಮಾಡಿದರೆ ನಿಮಗೆ ಸಿಗುವಂಥದ್ದು. ಅಲ್ಲಿ ಹೋಗಿ ನೀವು ಜಾಯ್ನ್ ಆದರೆ ಸಾಕಷ್ಟು ಮಾಹಿತಿಗಳು ನಿಮಗೆ ಸಿಗುವಂಥದ್ದು. ಸೊ ಇನ್ನು ನೆಕ್ಸ್ಟು ಇಲ್ಲಿ ನೋಡ್ರಿ, ಏಷ್ಯಾ ಖಂಡ. ಈಗಾಗಲೇ ನಿಮಗೆ ಹೇಳಿದಂಗೆ ಜಗತ್ತಿನ ಜನಸಂಖ್ಯೆ ಎಷ್ಟೈತಿ? ಜಗತ್ತಿನ ಜನಸಂಖ್ಯೆ ಸುಮಾರು 750 ಕೋಟಿ ಇದೆ. 750 ಕೋಟಿ ಜನಸಂಖ್ಯೆ ಒಳಗಡೆ 750 ಕೋಟಿ ಇದು ಜಗತ್ತಿನ ಜನಸಂಖ್ಯೆ, ಸುಮಾರು 750 ಕೋಟಿ. ಇದ್ರಾಗ 142 ಕೋಟಿ ಚೈನಾದಿದೆ. ನೆಕ್ಸ್ಟು ಭಾರತದ ಜನಸಂಖ್ಯೆ 136 ಕೋಟಿ ಇದೆ. ಸೊ ಭಾರತದ ಜನಸಂಖ್ಯೆ 136 ಇದೆ, ಚೈನಾದ್ದು 142 ಇದೆ. ಇವೆರಡೂ ಸೇರಿದ್ರೇ ಸಾಕಷ್ಟು ಆಯ್ತು. ಇಲ್ಲೇ 200 300 ಜನಸಂಖ್ಯೆ 300 ಕೋಟಿ ಆಯ್ತು ಬರೀ ಎರಡು ದೇಶಗಳು. ಅಂದರೆ ಅದಕ್ಕೆ ನಿಮಗೆ ಹೇಳಿದ್ದು ನಾನು, ಇಡೀ ಜಗತ್ತಿನ 60% ಜನಸಂಖ್ಯೆ ಯಾವ ಖಂಡದಲ್ಲಿದೆ ಅಂತಂದರೆ ಏಷ್ಯಾ ಖಂಡದಲ್ಲಿದೆ. ಜಗತ್ತಿನ 60% ಜನಸಂಖ್ಯೆ ಏಷ್ಯಾ ಖಂಡದಲ್ಲಿ ಇರುವಂಥದ್ದು. ಸೊ ಏಷ್ಯಾ ಖಂಡದಲ್ಲಿ ದೇಶಗಳು ಎಷ್ಟಿದ್ದಾವೆ, ಏಷ್ಯಾ ಖಂಡದ ದೇಶಗಳನ್ನು ನೀವು ಎಲ್ಲಿ ನೋಡ್ಬೇಕು ಅನ್ನೋದನ್ನು ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಒಳಗಡೆ ಹೇಳಿರುವಂಥದ್ದು. ನೀವು ಕೂಡ ಅದನ್ನು ನೋಡಿರ್ಬೋದು. ಸೊ ಲಾಸ್ಟ್ ಕ್ಲಾಸ್ ಒಳಗಡೆ ನಾನೇನು ಹೇಳಿದ್ದೆ, ನಿಮ್ಮ ಮ್ಯಾಪ್ ಇದೆ, ಓರಿಯೆಂಟ್ ಬ್ಲ್ಯಾಕ್ ಸನ್ ಇರ್ಬೋದು ಅಥವಾ ಆಕ್ಸ್ಫರ್ಡ್ ಇರ್ಬೋದು. ಈ ಓರಿಯೆಂಟ್ ಬ್ಲ್ಯಾಕ್ ಸನ್ ಅಥವಾ ಆಕ್ಸ್ಫರ್ಡ್ ಮ್ಯಾಪ್ ಒಳಗಡೆ ನೀವು ಕೊನೆಯ ಪೇಜಸ್ಗಳಿಗೆ ಹೋದರೆ ಅಲ್ಲಿ ಎಲ್ಲ ದೇಶದ ರಾಷ್ಟ್ರಧ್ವಜಗಳನ್ನು ಕೊಡ್ತಾ ಹೋಗಿರ್ತಾರೆ. ಎಲ್ಲ ದೇಶದ ರಾಷ್ಟ್ರಧ್ವಜಗಳನ್ನು ಕೊಡ್ತಾ ಹೋಗಿರ್ತಾರೆ. ಅಲ್ಲಿ ನಾವು ಏಷ್ಯಾ ಖಂಡವನ್ನು ಗುರುತು ಮಾಡಿದರೆ ಅಲ್ಲಿ ಎಲ್ಲ ದೇಶದ ರಾಷ್ಟ್ರಧ್ವಜವನ್ನು ಕೊಟ್ಟಿರ್ತಾರೆ. ಟೋಟಲಿ 48 ದೇಶಗಳು ಇರುವಂಥದ್ದು. ಇನ್ನೂ ಕೆಲವೊಂದು ದೇಶಗಳು ನಾವು ದೇಶಗಳಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಅವರನ್ನು ವಿಶ್ವಸಂಸ್ಥೆ ರಿಕಗ್ನೈಸ್ ಮಾಡಿಲ್ಲ. ಸೊ ಇಂಡಿಪೆಂಡೆಂಟಾಗಿ ಹಾಗೆ ಅದು. ಸೊ ವಿಶ್ವಸಂಸ್ಥೆ ಗುರುತು ಮಾಡಿರುವಂಥ ದೇಶಗಳು ನಮ್ಮ ಏಷ್ಯಾ ಖಂಡದಲ್ಲಿ ಎಷ್ಟಿದಾವೆ? ಟೋಟಲಿ 48 ದೇಶಗಳು ಇರುವಂಥದ್ದು. ಇದರೊಳಗಡೆ ಭಾರತ ದೇಶ ಇರ್ಬೋದು, ರಷ್ಯಾ ಇರ್ಬೋದು, ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಸಿಂಗಾಪುರ್, ಮಲೇಷಿಯಾ, ವಿಯೆಟ್ನಾಂ, ಚೈನಾ, ಕಾಂಬೋಡಿಯಾ, ಜಪಾನ್, ಇವೆಲ್ಲ ದೇಶಗಳು ಬರುವಂಥದ್ದು. ಟೋಟಲ್ ಆಗಿ ನಮಗೆ 48 ದೇಶಗಳು ಇರುವಂಥದ್ದು. ಮತ್ತು ಏಷ್ಯಾ ಖಂಡದ ವಿಶೇಷತೆಗಳನ್ನು ನಾವಿನ್ನ ಒಂದೊಂದೇ ಇಲ್ಲಿ ನಾವು ನೋಡ್ತಾ ಹೋಗೋಣ. ಅದನ್ನು ನೋಡೋಕ್ಕಿಂತ ಪೂರ್ವದೊಳಗಡೆ ಏಷ್ಯಾ ಖಂಡ ಮೊದಲು ಯಾವ ರೀತಿ ಇದೆ ಇಲ್ಲಿ ನೋಡಬೇಕು. ನೋಡ್ರಿ, ಏಷ್ಯಾ ಖಂಡ ಇದು ಟೋಟಲ್ ನಿಮಗೆ ಏನು ಮ್ಯಾಪ್ ಒಳಗಡೆ ಕಾಣ್ತಾ ಇದೆಯಲ್ಲ, ಇದಿಷ್ಟು ಏನು ಕಾಣ್ತಾ ಇದೆಯಲ್ಲ ಕಲರ್ ಮ್ಯಾಪ್, ಇದನ್ನು ಬಿಟ್ಟು ಇದು ವೈಟ್ ಕಲರ್ ಇದೆ, ಇದನ್ನು ಬಿಟ್ಟು ಇದೇನು ಕಲರ್ ಕೊಟ್ಟಿದ್ದಾರಲ್ಲ ಇದೆಲ್ಲ ನಮಗೆ ಏಷ್ಯಾ ಖಂಡ. ಇಲ್ಲಿ ನಮ್ಮ ಭಾರತ ದೇಶ ಇರುವಂಥದ್ದು. ಭಾರತ ದೇಶ ಇಲ್ಲಿದೆ. ಆಮೇಲೆ ನೆಕ್ಸ್ಟು ಈ ಕಡೆ ಎಲ್ಲ ಸೌತ್ ಈಸ್ಟ್ ಏಷ್ಯಾ ಅಂತ ಕರಿತೀವಿ ನಾವು. ಸೌತ್ ಈಸ್ಟ್ ಏಷ್ಯಾ, ಸಿಂಗಾಪುರ್, ವಿಯೆಟ್ನಾಂ, ಮಯನ್ಮಾರ್, ಥೈಲ್ಯಾಂಡ್, ಲಾವೋಸ್, ಕಂಬೋಡಿಯಾ, ವಿಯೆಟ್ನಾಂ. ನೀವು ಒಂದು ಸ್ವಲ್ಪ ಮ್ಯಾಪಲ್ಲಿ ನೋಡ್ಕೊತ ಹೋಗ್ಬೇಕು. ಯಾಕಂದರೆ ಈ ಎಲ್ಲ ದೇಶಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಪ್ರತಿಯೊಂದು ದೇಶಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಅಲ್ಲಿ ಏನು ಕರೆಂಟ್ ಅಫೇರ್ಸ್ ನಡೀತಾ ಇದೆ ಅದ್ರ ಬಗ್ಗೆ ಕೂಡ ನಾನು ಮಾಹಿತಿ ಕೊಡ್ತೀನಿ. ಆದರೆ ಮೊದಲು ಅವು ಎಲ್ಲೆದಾವು ಗೊತ್ತಿರಬೇಕು. ಅವು ಎಲ್ಲೆದವು ಕರೆಕ್ಟಾಗಿ, ಅವು ಎಲ್ಲೆದವು ನಮಗೆ ಗೊತ್ತಿತ್ತಪ್ಪ ಅಂತಂದರೆ ನಾವು ಅದ್ರ ಬಗ್ಗೆ ಚೆನ್ನಾಗಿ ನೋಡ್ಕೊತ ಹೋಗ್ಬೋದು. ಫಸ್ಟ್ ನಮಗೇನಪ್ಪ ನಂದು ಉದ್ದೇಶ ಏನಂತಂದರೆ ನಿಮ್ಗೆ ಅವು ಎಲ್ಲೆದಾವ ಅನ್ನೋದು ಗೊತ್ತಿರಬೇಕು. ಫಸ್ಟು ಅವು ಎಲ್ಲೆದವ ಅದ್ರದ್ದು ಲೊಕೇಶನ್ ಏನು ಅನ್ನೋದು ನಿಮಗೆ ಗೊತ್ತಾಗ್ಬಿಡ್ತು ಅಂತಂದರೆ ನೀವು ಆರಾಮಾಗಿ ನೋಡ್ಕೊತ ಹೋಗ್ಬೋದು. ಇಂಡಿಯಾ ಇದೆ, ಮೇರೆ ಪ್ಯಾರಾ ಭಾರತ್ ಇಂಡಿಯಾ ಇಲ್ಲಿದೆ. ಇಂಡಿಯಾದಿಂದ ಈ ಕಡೆಗೆ ಬಾಂಗ್ಲಾ ಒಂದೊಂದು ಮಾರ್ಕ್ ಮಾಡ್ಕೊಂಡು ಬರ್ರಿ. ಮೊದಲು ನಾವೇನು ಮಾಡೋಣ, ಎಲ್ಲ ದೇಶಗಳನ್ನು ನೋಡೋಣ, ಮೊದಲು ಲೊಕೇಶನ್ ಗೊತ್ತಾಗಲಿ. ಯಾಕಂದ್ರೆ ಈಗ ನಾನು ಒಮ್ಮೆ ಇಲ್ಲಿ ಸೌತ್ ಕೊರಿಯಾ ಐತಂತೇಳಿ ಸೌತ್ ಕೊರಿಯಾ ಬಗ್ಗೆ ಹೇಳ್ಕೊತ ಹೋಗ್ಬಿಟ್ರೆ ಎಷ್ಟೋ ಮಂದಿಗೆ ಎಕ್ಸ್ಪ್ಲನೇಷನ್ ಮುಗಿದ್ರೂ ಸೌತ್ ಕೊರಿಯಾ ಎಲ್ಲೈತೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ನನ್ನ ಉದ್ದೇಶ ಇಷ್ಟೇ, ಮೊದಲು ಅವು ದೇಶಗಳನ್ನು ನೋಡೋಣ, ಆರಾಮಾಗಿ ಕಲಿಬೇಕಾದಾಗ ಅವಸರ ಮಾಡಿ ಎಲ್ಲ ಕಲ್ತಂಗೆ ಆಗಿರ್ಬೇಕು, ನೆನಪೇನು ಉಳಿದಿರಬಾರ್ದು, ಹಂಗೆ ಆಗಬಾರ್ದು. ಓಕೆ. ಸೊ ಇಂಡಿಯಾದಿಂದ ಬಾಂಗ್ಲಾದೇಶ್, ಅಲ್ಲಿಂದ ಈ ಕಡೆಗೆ ಮಯನ್ಮಾರ್ ಬಂದ್ರಿ ಅಂತಂದರೆ ಮಯನ್ಮಾರ್ ದೇಶದ ರಾಜಧಾನಿ ನಿಮಗೆ ಸಿಗ್ತದೆ. ಯಾವುದು? ಮಯನ್ಮಾರ್ ದೇಶದ ರಾಜಧಾನಿ ನೈಪೇತಾವ್, ಮಯನ್ಮಾರ್ಸ್ ಕ್ಯಾಪಿಟಲ್. ಅದಾದಮೇಲೆ ನಿಮಗೆ ಬರುವಂಥದ್ದು ಯಾವುದು? ಥೈಲ್ಯಾಂಡ್ಸ್ ಕ್ಯಾಪಿಟಲ್ ಬ್ಯಾಂಕಾಕ್. ಥೈಲ್ಯಾಂಡು ಇಲ್ಲಿ ಕೆಳಗಡೆ ಇಲ್ಲಿವರೆಗೆ ನಿಮಗೆ ಬರುವಂಥ ಥೈಲ್ಯಾಂಡು ಸರ್ ಇಲ್ಲಿವರೆಗೆ ನಿಮಗೆ ಬರುವಂಥದ್ದು. ನೆಕ್ಸ್ಟ್ ಥೈಲ್ಯಾಂಡ್ ಆದ ಕಡೆ ಲಾವೋಸ್, ಆಮೇಲೆ ಕಂಬೋಡಿಯಾ, ಆಮೇಲೆ ವಿಯೆಟ್ನಾಂ ದೇಶಗಳು ಬರ್ತವೆ. ಇದಾದಮೇಲೆ ಕೆಳಗಡೆ ಮಲೇಷಿಯಾ ಬರ್ತದೆ. ಮಲೇಷಿಯಾದ ಲಾಸ್ಟ್ ಸಣ್ಣ ಪಾಯಿಂಟ್ ಇದೆ, ದಟ್ ಇಸ್ ಸಿಂಗಾಪುರ್ ನಿಮಗೆ ಆಮೇಲೆ ತೋರಿಸ್ತೇನೆ ಬೇರೆ ಮ್ಯಾಪಲ್ಲಿ. ಈ ಮ್ಯಾಪ್ ಇದು ಟೋಟಲ್ಲು ಖಂಡದ ಮ್ಯಾಪ್ ಇದೆ. ಇಲ್ಲಿ ನಮಗೆ ಸಿಂಗಾಪುರ್ ಕಾಣೋದಿಲ್ಲ. ಸಿಂಗಾಪುರ್ ಇಸ್ ಅ ವೆರಿ ಸ್ಮಾಲ್ ಕಂಟ್ರಿ. ಸಿಂಗಾಪುರ್ ವಿಸ್ತೀರ್ಣ ಎಷ್ಟೈತಪ್ಪ ಅಂತಂದರೆ ನಮ್ಮ ಬೆಂಗಳೂರು ವಿಸ್ತೀರ್ಣ ಎಷ್ಟೈತಲ್ಲ ಅಷ್ಟೇ ಐತೆ ಸಿಂಗಾಪುರ್ ವಿಸ್ತೀರ್ಣ. ಸೊ ಹಿಂಗಾಗಿ ಅದು ಕಾಣೋದಿಲ್ಲ.
ಆಮೇಲೆ ಈ ಕಡೆ ಇಂಡೋನೇಷ್ಯಾ, ಆಮೇಲೆ ಇಲ್ಲಿ ಇಂಡೋನೇಷ್ಯಾ ಅಂತ ನಿಮಗೆ ಕಾಣ್ತದೆ. ನೆಕ್ಸ್ಟು ಫಿಲಿಪೀನ್ಸ್, ತೈವಾನ್. ಈಗ ಸದ್ಯ ತೈವಾನ್ ನ್ಯೂಸ್ನಾಗ ಐತಿ. ಈಗ ಜಗಳ ನಡೆದೈತಿ ಯಾರ್ದು? ರಷ್ಯಾ ಮತ್ತು ಉಕ್ರೇನ್. ರಷ್ಯಾ ಎಲ್ಲೈತಿ? ಇಲ್ಲೈತಿ. ರಷ್ಯಾದವರು ಉಕ್ರೇನ್ ಮೇಲೆ ಬಾಂಬ್ ಹಾಕಾಕತ್ತಾರೆ. ರಷ್ಯಾದವರು ಉಕ್ರೇನ್ ಮೇಲೆ ಬಾಂಬ್ ಹಾಕ್ತಾ ಇದ್ದಾರೆ. ಉಕ್ರೇನಲ್ಲಿ ಇದ್ದಕ್ಕಂಥ ನಮ್ಮ ಭಾರತೀಯ ವಿದ್ಯಾರ್ಥಿಗಳು ಇತ್ತೀಚೆಗೆ ಏನು ಮಾಡಿದ್ರು? ಪೋಲೆಂಡು, ರೊಮೇನಿಯಾ, ಹಂಗೇರಿ, ಸ್ಲೋವೇಕಿಯಾಕ್ಕೆ ಹೋಗಿ ಇಲ್ಲಿಂದ ಭಾರತ ದೇಶ ಅವ್ರನ್ನ ಏರ್ ಲಿಫ್ಟ್ ಮಾಡಿಕೊಂಡು ನಾವು ಕರ್ಕೊಂಡ್ಬಂದಿವಿ. ಹೌದಾ? ಸೊ ಈಗ ಇಲ್ಲಿ ಇವರಿಬ್ಬರದು ಯುದ್ಧ ಇನ್ನೂ ನಡೆಯಕತ್ತೈತಿ. ಈಗ ಚೈನಾ ಮತ್ತು ತೈವಾನ್ದು ಸ್ವಲ್ಪ ಶುರು ಆಗೋಂಗೆ ಅನಿಸ್ತಾ ಇದೆ ಜಗಳ, ಚೈನಾ ಮತ್ತು ತೈವಾನದ್ದು. ಅದನ್ನು ಹೇಳ್ತೇನೆ ನಿಮಗೆ. ಇಲ್ಲಿ ಚೈನಾ ಇದೆ, ಇದು ತೈವಾನ್. ನೆಕ್ಸ್ಟು ತೈವಾನ್ದಿಂದ ಸ್ವಲ್ಪ ಮ್ಯಾಲೆ ಹೋದ್ರಿ ಅಂತಂದರೆ ಸೌತ್ ಕೊರಿಯಾ, ನಾರ್ತ್ ಕೊರಿಯಾ. ನಾರ್ತ್ ಕೊರಿಯಾ, ಸೌತ್ ಕೊರಿಯಾ. ನಾರ್ತ್ ಕೊರಿಯಾ ಕಂಪ್ಲೀಟ್ಲಿ ಇದು ಕಮ್ಯುನಿಸ್ಟ್ ಕಂಟ್ರಿ. ಸೌತ್ ಕೊರಿಯಾ ಕಂಪ್ಲೀಟ್ಲಿ ಕ್ಯಾಪಿಟಲಿಸ್ಟ್ ಕಂಟ್ರಿ. ನಾರ್ತ್ ಕೊರಿಯಾ ಕಿಮ್ ಜಾಂಗ್ ಉನ್ ಇದ್ದಾರೆ, ಸೌತ್ ಕೊರಿಯಾದಲ್ಲಿ ಮೂನ್ ಜೆ ಇನ್ ಇದ್ದಾರೆ. ಓಕೆ. ಆಮೇಲೆ ಈ ಕಡೆಗೆ ಯಾವ ದೇಶ ಇರುವಂಥದ್ದು? ದಟ್ ಈಸ್ ಜಪಾನ್. ಮೋಸ್ಟ್ ಇಂಡಸ್ಟ್ರಿಯಲೈಸ್ಡ್ ಕಂಟ್ರಿ ಆನ್ ಪ್ಲಾನೆಟ್ ಅರ್ತ್. ಇಡೀ ಭೂಮಿಯ ಮೇಲೆ ಅತಿ ಹೆಚ್ಚು ಕೈಗಾರಿಕೀಕರಣ ಹೊಂದಿದಂಥ ದೇಶ ಜಪಾನ್. ವಿಶೇಷ ಚರ್ಚೆ ಇದೆ ಜಪಾನ್ ಬಗ್ಗೆ, ನಾವು ಜಪಾನ್ ಬಂದಾಗ ಹೇಳ್ತೇನೆ ನಿಮಗೆ. ಮೊದಲು ನಾವು ದೇಶಗಳು ಎಲ್ಲದಾವೆ ನೋಡಿಟ್ಕೊಳ್ಳೋದು. ನೆಕ್ಸ್ಟು ಈ ಕಡೆ ಮಂಗೋಲಿಯಾ, ಲ್ಯಾಂಡ್ಲಾಕ್ಡ್ ಕಂಟ್ರಿ. ಈ ಕಡೆ ಮ್ಯಾಲೆ ರಷ್ಯಾ ಐತಿ, ಕೆಳಗಡೆ ಚೈನಾ ಐತಿ. ಚೈನಾ ಮತ್ತು ರಷ್ಯಾದ ನಡುವೆ ಇರ್ತಕ್ಕಂಥ ದೇಶ ಯಾವುದಪ್ಪ ಅಂತಂದ್ರೆ ಮಂಗೋಲಿಯಾ. ನೆಕ್ಸ್ಟು ಈ ಕಡೆ ರಷ್ಯಾದಿಂದ ಕೆಳಗಡೆ ಬರ್ರಿ ಕಜಾಕಿಸ್ತಾನ್. ಕಜಾಕಿಸ್ತಾನ್ ಇವನ್ನೆಲ್ಲ ನಾವು ಸೆಂಟ್ರಲ್ ಏಷ್ಯನ್ ಕಂಟ್ರಿ ಅಂತ ಕರಿತೀವಿ. ಎಂಥ ಕಂಟ್ರಿ ಅಂತ ಕರಿತೀವಿ? ಸೆಂಟ್ರಲ್ ಏಷ್ಯಾ, ಮಧ್ಯ ಏಷ್ಯಾದ ದೇಶಗಳು. ನಮ್ಮ ಭಾರತ ಇವೆಲ್ಲ ಏನಂತಂದರೆ ಇವೆಲ್ಲ ದಕ್ಷಿಣ ಏಷ್ಯಾ, ಇದೆಲ್ಲ ಆಗ್ನೇಯ ಏಷ್ಯಾ, ಇದೆಲ್ಲ ಪಶ್ಚಿಮ ಏಷ್ಯಾ, ಇದೆಲ್ಲ ಮಧ್ಯ ಏಷ್ಯಾ, ಇದೆಲ್ಲ ವೆಸ್ಟ್ ಏಷ್ಯಾ, ಪಶ್ಚಿಮ ಏಷ್ಯಾ, ಈ ಥರ ಕರಿತೀವಿ. ಓಕೆ. ಸೊ ಇಲ್ಲಿ ಕಜಾಕಿಸ್ತಾನ್ ಮಾರ್ಕ್ ಮಾಡ್ಬೇಕು. ನೀವು ಅಲ್ಲಿ ಪೊಲಿಟಿಕಲ್ ಮ್ಯಾಪ್ ಒಳಗಡೆ ಮಾರ್ಕ್ ಮಾಡ್ಕೊತ ಹೋಗಿರ್ಬೇಕು, ಇಮಿಡಿಯೇಟ್ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ನಿಮಗೆ ಇಡೀ ನಮ್ಮ ಏಷ್ಯಾ ಖಂಡದ ಪರಿಚಯ ಆಗಲ್ಲ ಅಂತ ನಂದು ಮೊದಲು ಉದ್ದೇಶ ಇರೋದು. ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತೈತಿ? ಉಜ್ಬೇಕಿಸ್ತಾನ್. ನೆಕ್ಸ್ಟು ತುರ್ಕ್ಮೇನಿಸ್ತಾನ್, ತಜಕಿಸ್ತಾನ್, ಕಿರ್ಗಿಸ್ತಾನ್. ನೋಡ್ರಿ ನೆಕ್ಸ್ಟ್ ಬರೋದು ಅಫ್ಘಾನಿಸ್ತಾನ್, ಆಮೇಲೆ ನೆಕ್ಸ್ಟು ಇರಾನ್, ನೆಕ್ಸ್ಟು ಪಾಕಿಸ್ತಾನ್. ಇವು ದೇಶಗಳು ಬರ್ತವೆ. ಅದಾದಮೇಲೆ ಸರ್ ಇಲ್ಲಿ ನೇಪಾಳ್, ಭೂತಾನ್, ಆಮೇಲೆ ಶ್ರೀಲಂಕಾ, ಇಲ್ಲಿ ಇನ್ನೊಂದು ಬರ್ತದೆ ಮಾಲ್ಡೀವ್ಸ್. ಮಾಲ್ಡೀವ್ಸ್ ಸಣ್ಣ ದ್ವೀಪ ರಾಷ್ಟ್ರ, ಕಾಣಂಗಿಲ್ಲ ಅದು ವರ್ಲ್ಡ್ ಮ್ಯಾಪ್ನಾಗ. ಇವೆಲ್ಲ ದೇಶಗಳು. ಇನ್ನು ನೀವು ಇರಾನ್ದಿಂದ ಈ ಕಡೆ ಹೋದ್ರಿ, ಸ್ವಲ್ಪ ಈ ಕಡೆ ಹೋದ್ರಿ ಅಂತಂದರೆ ಇರಾನ್ದಿಂದ ಈ ಕಡೆ ಹೋದರೆ ಇರಾಕ್, ಸಿರಿಯಾ, ಟರ್ಕಿ. ಟರ್ಕಿ ಲಾಸ್ಟ್, ಇದು ಏಷ್ಯಾದಾಗ ಲಾಸ್ಟ್ ದೇಶ. ಟರ್ಕಿ ಆತಂದ್ರೆ ನಿಮಗೆ ಯುರೋಪ್ ಖಂಡ ಬಂದ್ಬಿಡ್ತದೆ. ಓಕೆ. ಟರ್ಕಿ ನೋಡ್ರಿ, ಟರ್ಕಿ ಬಗ್ಗೆನೂ ನೆನ್ಪಿಟ್ಕೋರಿ. ಟರ್ಕಿ ಭಾಳ ಸಮೀಪ ಐತಿ. ಉಕ್ರೇನ್ ನಾಳೆ ನಿಮಗೆ ಕೇಳ್ಬೋದು, ಯಾಕಂದ್ರೆ ಉಕ್ರೇನ್ ನ್ಯೂಸ್ನಾಗ ಐತಿ. ಉಕ್ರೇನ್ ಮೇಲೆ ಗಲಾಟೆ ಶುರುವಾಗಿ ಭಾಳ ದಿವಸ ಆಯ್ತು, ಹಂಗೆ ಯುದ್ಧಗಳು ನಡೆಯತ್ತವೆ. ಉಕ್ರೇನ್ ಬಗ್ಗೆ ಡೈರೆಕ್ಟ್ ಕೇಳಂಗಿಲ್ಲ ಕ್ವಶನ್ನು. ಏನು ಕೇಳ್ತಾರೆ? ಉಕ್ರೇನ್ ಮತ್ತು ಟರ್ಕಿ ನಡುವೆ ಇರುವಂಥ ಸಮುದ್ರ ಯಾವುದಂತ ಕೇಳ್ಬಿಡ್ತಾರೆ. ಅವಾಗ ಏನು ಮಾಡಬೇಕು? ಓಕೆ. ಸೊ ಇಂಥ ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡ್ಬೇಕಂದ್ರೆ ಯಾವ ದೇಶ ನ್ಯೂಸ್ನಾಗ ಐತಿ? ಉಕ್ರೇನ್ ನ್ಯೂಸ್ನಾಗ ಐತಿ. ಉಕ್ರೇನ್ ಸುತ್ತಮುತ್ತ ಯಾರಿದಾರಲ್ಲ ಕರೆಕ್ಟಾಗಿ ನೋಡಿಟ್ಕೊಂಡಿರ್ಬೇಕು. ಉಕ್ರೇನ್ ಸುತ್ತಮುತ್ತ ಇರ್ತಕ್ಕಂಥ ದೇಶಗಳ ಬಗ್ಗೆ ಸರ್ ಕರೆಕ್ಟಾಗಿ ನೀವು ನೋಡಿಟ್ಕೊಂಡಿರ್ಬೇಕು. ದೆನ್ ಓನ್ಲಿ ಇಟ್ ವಿಲ್ ಬಿ ಓಕೆ. ಸೊ ಫೈನ್ ಅಂದರೆ ಮಾತ್ರ ನಿಮಗೆ ವರ್ಕ್ ಆಗ್ತದೆ. ಯಾಕಂದರೆ ನಾಳೆ ನಿಮಗೆ ಎಕ್ಸಾಮ್ದೊಳಗಡೆ ಉಕ್ರೇನು ಮತ್ತು ಟರ್ಕಿ ನಡು ಬ್ಲ್ಯಾಕ್ ಸಿ ಇದೆ ಅಂತ ನೀವು ಈಗ ಓದ್ಕೊಂಡು ಹೋಗಿದ್ರೆ ಅಟ್ಟ ಅಲ್ಲಿ ಆನ್ಸರ್ ಮಾಡೋಕ್ಕೆ ಬರ್ತೈತಿ. ಅಲ್ಲಿ ಹೋದ್ಮೇಲೆ ಒಮ್ಮೆ ನೀವು ಕ್ವಶನ್ ನೋಡಿದ್ರಿ ಸರ್ ಆನ್ಸರ್ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ನಾವು ಅದನ್ನು ಓದೇ ಇರೋದಿಲ್ಲ, ನಮ್ಮ ಮುಂದೆ ಮ್ಯಾಪ್ ಇರೋದಿಲ್ಲ. ಈಗ ನಮ್ಮ ಮುಂದೆ ಮ್ಯಾಪ್ ಐತಿ, ನಾವು ನೋಡ್ತೀವಿ. ನಿಮ್ಮ ಮುಂದೆ ನಿಮ್ಮ ಕೈಯಾಗ ಎಲ್ಲರಿಗೂ ಮ್ಯಾಪ್ ಐತಿ. ಮ್ಯಾಪ್ ನೋಡಿ ನೀವು ಹೇಳ್ಬಿಡ್ತೀರಿ ಬ್ಲ್ಯಾಕ್ ಸಿ ಸರ್ ಅಂತೇಳಿ. ಬಟ್ ಮ್ಯಾಪ್ ಇಲ್ಲಂದರೆ ಈ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಬರೋದಿಲ್ಲ. ಬ್ಲ್ಯಾಕ್ ಸಿ, ಕ್ಯಾಸ್ಪಿಯನ್ ಸಿ, ಮೆಡಿಟ್ರೇನಿಯನ್ ಸಿ ಕೊಟ್ರಂದ್ರೆ ಮುಗಿದ ಹೋಯ್ತು, ಫುಲ್ ಕನ್ಫ್ಯೂಸ್ ಆಗೋಕ್ಕೆ ಶುರು ಆಗ್ತದೆ. ಸೊ ಅದಕ್ಕಾಗಿ ಸ್ವಲ್ಪ ಈಗ ನೋಡ್ಕೊಂಡಿರ್ಬೇಕು. ಟರ್ಕಿ ಹೇಳ್ತೇನೆ ನಿಮಗೆ ಟರ್ಕಿ ಬಗ್ಗೆ. ಆಮೇಲೆ ನೆಕ್ಸ್ಟು ಇಲ್ಲೊಂದು ಸ್ವಲ್ಪ ಬರ್ತಾವೆ ಲೆಬನನ್, ಜಾರ್ಡನ್, ಇಸ್ರೇಲ್, ಪ್ಯಾಲೆಸ್ಟೀನ್. ಅದ್ರ ಬಗ್ಗೆ ಅದು ಗಲಾಟೆ ಭಾಳ ಐತಿ. ಇಸ್ರೇಲ್, ಪ್ಯಾಲೆಸ್ಟೀನ್. ಏಷ್ಯಾ ಖಂಡ ನಮಗೆ ಮುಗಿಯೋಕ್ಕೆ 2-3 ದಿವಸ ಟೈಮ್ ಬೇಕು. ನಮ್ಮದು ಪ್ರತಿ ದಿವಸ ಸಂಜೆ 6ರಿಂದ 7 ಗಂಟೆವರೆಗೆ ಕ್ಲಾಸ್ ಇರ್ತೈತಿ. ಓಕೆ. ಸೊ ನಮಗೆ ಮಿನಿಮಮ್ ಎರಡು ದಿವಸ ಏನಾದರೂ ಬೇಕು. ಏಷ್ಯಾ ಖಂಡ ಭಾಳ ದೊಡ್ಡದಿದೆ. ಏಷ್ಯಾ ಖಂಡದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ಕೊತ ಬರ್ತೀವಿ ನಾವು. ಸೊ ಇಲ್ಲಿ ಸರ್ ನೆಕ್ಸ್ಟು ಇದಾದ ಕೂಡ ನೆಕ್ಸ್ಟ್ ಬರೋದು ಯಾವಪ್ಪ ಅಂತಂದರೆ ಸೌದಿ ಅರೇಬಿಯಾ. ಈಗ ಸೌದಿ ಅರೇಬಿಯಾ ಕೂಡ ನ್ಯೂಸ್ನಾಗ ಐತಿ. ಸೌದಿ ಅರೇಬಿಯಾದವರು ನಮ್ಮ ಕಡೆಯಿಂದ ಆಯಿಲ್ ತೊಗೋರಿ ಅಂತ ಕೂತಾರ. ಅವ್ರಿಗೆ ಆಯಿಲ್ ತೊಗೋಬೇಕು ಈಗ ಅವ್ರ ಕಡೆಯಿಂದ. ನಮ್ಮ ಕಡೆಯಿಂದ ಆಯಿಲ್ ತೊಗೋರಿ ಅಂತ ರಷ್ಯಾದವ್ರು ನಾವು ನಿಮಗೆ ಫುಲ್ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಕತ್ತಾರೆ. ರಷ್ಯಾದ ಅಧ್ಯಕ್ಷರು ವ್ಲಾದಿಮಿರ್ ಪುಟಿನ್ ಭಾರಿ ಡಿಸ್ಕೌಂಟ್ ರೇಟ್ ಐತಿ. ಆಮೇಲೆ ಮತ್ತೆ ನೀವು ನಮಗೆ ದುಡ್ಡು ಕೊಡ್ಬೇಕಾದಾಗ ನೀವು ರಷ್ಯಾದ ಕರೆನ್ಸಿ ಒಳಗೆ ಕೊಡಬೇಡ್ರಿ, ರೂಪಾಯಿ ಒಳಗೆ ಕೊಟ್ಬಿಡ್ರಿ, ನಾವು ತೊಗೊಂಡ್ಬಿಡ್ತೀವಿ. ಭಾರಿ ಡಿಸ್ಕೌಂಟ್ ರೇಟ್ನಾಗ ಕೊಡಾಕತ್ತಾರೆ ರಷ್ಯಾದವ್ರು.
ಅದಕ್ಕೀಗ ಇನ್ನು ನಾವು ಅವ್ರ ಕಡೆ ಹೋದಿವಿ ಅಂತಂದರೆ ಇವ್ರಿಗೆ ಹೊಡ್ತಾ ಬೀಳ್ತೇವೆ ಸೌದಿದವರು. ಅವರು ಸ್ವಲ್ಪ ಡಿಸ್ಕೌಂಟ್ ಕೊಡೋಕೆ ರೆಡಿ ಆಗತ್ತಾರೆ. ಸೌದಿ ಅರೇಬಿಯಾ ಬಗ್ಗೆ ನೋಡೋಣ. ಸೌದಿ ಅರೇಬಿಯಾದಲ್ಲಿ ಒಬ್ಬರು ಕಿಂಗ್ ಇದ್ದಾರೆ, ಮೊಹಮ್ಮದ್ ಬಿನ್ ಸಲ್ಮಾನ್, ವೆರಿ ಗುಡ್ ಫ್ರೆಂಡ್ ಆಫ್ ಇಂಡಿಯಾ. ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ನೆಕ್ಸ್ಟು ಯಮನ್. ಯಮನ್ ದೇಶ ಇದೆ. ಯಮನ್ ದೇಶದ ರಾಜಧಾನಿ ದಟ್ ಈಸ್ ಸನಾ. ನೆಕ್ಸ್ಟು ಓಮನ್ ದೇಶದ ರಾಜಧಾನಿ ಮಸ್ಕತ್. ಸೌದಿ ಕ್ಯಾಪಿಟಲ್ ರಿಯದ್. ನೆಕ್ಸ್ಟು ಈ ಕಡೆಗೆ ಸರ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರ್ಬೋದು, ದುಬೈ, ಕತರ್ನ ರಾಜಧಾನಿ ದೋಹಾ, ಬಹ್ರೇನ್. ನೆಕ್ಸ್ಟ್ ಇನ್ನೊಂದು ಸಣ್ಣ ದೇಶ ಇದೆ ಇಲ್ಲಿ, ಸಣ್ಣ ದೇಶ ಇದೆ. ಓಕೆ, ಯಾವುದು? ಕುವೈತ್ನ ರಾಜಧಾನಿ ಕುವೈತ್ ಸಿಟಿ. ಇವೆಲ್ಲ ದೇಶಗಳು ಇರುವಂಥದ್ದು. ಅಂದರೆ ನಿಮಗೆ ಈಗ ಏನಾಯ್ತು ಅಂದರೆ ಒಂದು ನಾರ್ಮಲ್ ಒಂದು ಐಡಿಯಾ ಬಂತು. ಏನಪ್ಪ ಏಷ್ಯಾ ಖಂಡ ಅಂತಂದರೆ ಏನೇನು, ಯಾವ್ಯಾವ ದೇಶಗಳು ಬರ್ತಾವ. ಇಲ್ಲಿವರೆಗೆ ನಾವು ಏನಾಗಿತ್ತು, ಸೌದಿ ಅರೇಬಿಯಾ ಅಂತ ಕೇಳಿದ್ದೀವಿ, ನಾವು ಹೆಸರು ಕೇಳಿದ್ದೀವಿ. ಸೌದಿ ಅರೇಬಿಯಾ ಅಂತ ನಾವು ಹೆಸರು ಕೇಳಿಲ್ಲ ಅಂತಲ್ಲ, ನೀವು ಕೇಳಿದಿರಿ, ಎಲ್ಲರೂ ಕೇಳಿದ್ರು. ಆದರೆ ಅದು ಎಲ್ಲಿ ಬರ್ತೈತಿ? ಭಾರತ ದೇಶದ ಕಡೆಯಿಂದ ಅದು ಯಾವ ಭಾಗದಲ್ಲಿ ಬರ್ತೈತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ, ಯಾವ ಕಡೆ ಬರ್ತೈತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಬಟ್ ಈಗೇನಾಯಿತು, ಎಲ್ಲಿ ನಮಗೆ ಸಿಂಗಾಪುರ್, ಮಲೇಷಿಯಾ, ವಿಯೆಟ್ನಾಂ, ಕಂಬೋಡಿಯಾ, ಲಾವೋಸ್ ಬರ್ತಾವ, ಯಾವ ಕಡೆ ನಮಗೆ ಸರ್ ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಜಪಾನ್ ಬರ್ತಾವ, ಮತ್ತು ಯಾವ ಕಡೆ ಸರ್ ರಷ್ಯಾ ಬರ್ತದೆ, ಕಜಾಕಿಸ್ತಾನ್, ಟರ್ಕ್ಮೇನಿಸ್ತಾನ್, ಅಫ್ಘಾನಿಸ್ತಾನ್, ಇವು ಯಾವ ಕಡೆ ಬರ್ತಾವ, ಆಮೇಲೆ ಸರ್ ಸೌದಿ ಅರೇಬಿಯಾ ಎಲ್ಲ ಇವು ಯಾವ ಕಡೆ ಬರ್ತಾವ, ಇವೆಲ್ಲ ನಮಗೆ ಈಗ ಒಂದು ಐಡಿಯಾ ಬಂತು, ಒಂದು ರಫ್ ಐಡಿಯಾ ಬಂತು. ಯಾಕಂದರೆ ಏಷ್ಯಾ ಖಂಡ ಬಹಳ ದೊಡ್ಡದಿದೆ, ಸಿಕ್ಕಾಪಟ್ಟೆ ದೊಡ್ಡ ಖಂಡ ಇದೆ. ಇದ್ರ ಬಗ್ಗೆ ಸರ್ ಒಮ್ಮೊಮ್ಗಿಲೇನೆ ನಾವು ಎಲ್ಲ ಹೇಳ್ಕೊಂತ ಹೋಗ್ಬಿಟ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾ ಏನು ಮಾಡ್ತಾ ಇದ್ದೀನಿ, ಮೊದಲು ಅವು ಎಲ್ಲಿದಾವ ಅನ್ನೋದನ್ನು ಗುರುತು ಮಾಡಿಕೊಂಡು ಆಮೇಲೆ ನಾವು ನೋಡ್ತಾ ಹೋಗುವಂಥದ್ದು. ಓಕೆ, ಸೊ ಈಗ ನಿಮಗೆ ಒಂದು ಐಡಿಯಾ ಬಂದಿದೆ ಅಂತೇಳಿ ನಾನು ಭಾವಿಸ್ತೀನಿ. ಇನ್ನು ನೆಕ್ಸ್ಟು ಏಷ್ಯಾ ಖಂಡದಲ್ಲಿ. ಓಕೆ, ಸೊ ಈಗ ಏಷ್ಯಾ ಖಂಡ ಇನ್ನು ಜಗತ್ತಿನಾಗ ಎಲ್ಲೆಲ್ಲಿ ಬರ್ತದೆ ಇದನ್ನು ಒಂದು ಪಾಯಿಂಟ್ ನೋಡೇ ಬಿಡೋಣ. ಜಗತ್ತಿನೊಳಗಡೆ ಸರ್ ಇದು ಖಂಡ ಎಲ್ಲೆಲ್ಲಿ ಬರ್ತದೆ ಇಲ್ಲಿ ನೋಡ್ರಿ. ಸೊ ಜಗತ್ತಿನೊಳಗಡೆ ನಾವು ಈಗಾಗಲೇ ನೋಡಿದಂಥದ್ದು ಯಾವುದು? ನಾರ್ತ್ ಅಮೇರಿಕಾ ಇಲ್ಲೈತೆ ನೋಡ್ರಿ. ಯಾಕಂದ್ರೆ ಈಗ ಏಷ್ಯಾ ಖಂಡದಾಗ ಯಾವ್ಯಾವ ಬರ್ತಾವೆ ನೋಡಿದ್ವಿ. ಇನ್ನು ನೆಕ್ಸ್ಟ್ ಏಷ್ಯಾ ಖಂಡನ ಎಲ್ಲಿ ಬರ್ತೈತಿ? ಇದು ನಾರ್ತ್ ಅಮೇರಿಕಾ, ಇದು ಸೌತ್ ಅಮೇರಿಕಾ, ಇದು ಆಫ್ರಿಕಾ ಖಂಡ, ನಿನ್ನೆ ನೋಡಿದೀವಲ್ಲ ಆಫ್ರಿಕಾ. ಇದು ಯಾವುದಿದು? ಯುರೋಪ್ ಖಂಡ. ಇದು ಏಷ್ಯಾ ಖಂಡ, ಇದು ಏಷ್ಯಾ ಖಂಡ. ಈ ಕಡೆ ಐತಲ್ಲ ಇದು ಏಷ್ಯಾ ಖಂಡ. ಇದು ನಮಗೆ ಓಷಿಯಾನಿಯಾ ಅಂತ ಬರ್ತೈತೆ. ಇದು ಓಷಿಯಾನಿಯಾ ಅಥವಾ ಆಸ್ಟ್ರೇಲಿಯಾ. 6 ಖಂಡಗಳದು. 7ನೇದು ಕೇಳ್ಬೋದು ನೀವು. 7ನೇದು ಎಲ್ಲೈತಪ್ಪ? ಅಂಟಾರ್ಟಿಕಾ ಇಲ್ಲೈತೆ ಸರ್. 7ನೇದು ಯಾವುದಿದೆ ಅಂತಂದರೆ ಇಲ್ಲಿ ಅಂಟಾರ್ಟಿಕಾ ಖಂಡ ಇರುವಂಥದ್ದು. ಓಕೆ, 7ನೇ ಖಂಡ ಅಂಟಾರ್ಟಿಕಾ ಕೆಳಗಡೆ ಇರುವಂಥದ್ದು. ಮೇಲ್ಗಡೆ ಆರ್ಟಿಕ್ ಇದೆ, ಇದೆಲ್ಲ ಆರ್ಟಿಕ್ ಪ್ರದೇಶ ಇದೆ. 66.5 ಡಿಗ್ರಿ ಅಕ್ಷಾಂಶಕ್ಕಿಂತ ಮೇಲಿಂದೆಲ್ಲ ಆರ್ಟಿಕ್ ಬರ್ತದೆ, ಕೆಳಗಿಂದೆಲ್ಲ ಆರ್ಟಿಕ್ಕಿಗೆ ವಿರುದ್ಧವಾಗಿರುವಂಥದ್ದು ಆಂಟಿ ಆರ್ಟಿಕ್, ದಟ್ ಈಸ್ ಅಂಟಾರ್ಟಿಕಾ. ಈ ಥರ ಐತೆ. ಇದ್ರಾಗ ನಮಗೆ ಸರ್ ಏಷ್ಯಾ ಖಂಡ ಎಲ್ಲೈತಪ್ಪ ಅಂತಂದರೆ ದಿಸ್ ಈಸ್ ಏಷ್ಯನ್ ಕಾಂಟಿನೆಂಟ್. ಈಗ ನಿಮಗೆ ಇದನ್ನು ನೋಡ್ರೆ ಗೊತ್ತಾಗ್ಬಿಡ್ತೈತೆ. ಹೌದು ಸರ್, ಆಗಲೇ ನೋಡಿದ್ದೀವಿ ಸೌದಿ ಅರೇಬಿಯಾ ಐತಿ, ಇಲ್ಲಿ ಪಾಕಿಸ್ತಾನ ಐತಿ, ಇಲ್ಲಿ ನಮ್ಮ ಭಾರತ ದೇಶ ಐತಿ, ಇಲ್ಲಿ ಶ್ರೀಲಂಕಾ ಇದೆ, ಇಲ್ಲಿ ಬಾಂಗ್ಲಾದೇಶ ಇದೆ, ನೆಕ್ಸ್ಟ್ ಮಯನ್ಮಾರ್, ಭೂತಾನ್, ಇವೆಲ್ಲ ದೇಶಗಳು ಬರ್ತವೆ. ಸೊ ಹೀಗೆ ನಾವು ಒಂದು ಕಚ್ಚಾ ಐಡಿಯಾನ ಹಾಕ್ಕೋಬಹುದು. ನೆಕ್ಸ್ಟ್ ಈಗ ನಾವು ಆಗಲೇನು ನೋಡಿದ್ದೀವಲ್ಲ ಅದರದೇ ಮ್ಯಾಪ್. ಇನ್ನು ನಾವು ಈ ಏಷ್ಯಾ ಖಂಡವನ್ನು ಭಾಗಗಳಾಗಿ ಮಾಡಿದ್ವಿ. ಆಗಲೇ ನಾನು ನಿಮಗೆ ಹೇಳಿದೆ ಸರ್, ಆಗಲೇ ನಾನು ನಿಮಗೇನು ಮಾಡಿದ್ದೆ, ದೇಶಗಳಿದ್ದು ಆಗಲೆಲ್ಲ ಬೇರೆ ಬೇರೆ ದೇಶಗಳಿದ್ದು. ಆ ದೇಶಗಳು ಇಟ್ಕೊಂಡೇ ನಾವೇನು ಮಾಡಿದ್ದೀವಿ ಇದನ್ನು ನಿಮ್ಗೆ ಹೇಳ್ಕೊತ ಹೋಗಿದ್ದೆ. ಈಗ ಪರ್ಫೆಕ್ಟಾಗಿ ಏಷ್ಯಾದ ಒಂದೊಂದು ಭಾಗಗಳಿಗೆ ಒಂದೊಂದು ರೀತಿಯಾದಂಥ ಹೆಸರುಗಳನ್ನು ನಾವಿಲ್ಲಿ ಕೊಟ್ಟಿರುವಂಥದ್ದು. ಒಂದೊಂದು ಭಾಗಗಳಿಗೆ ಒಂದೊಂದು ರೀತಿಯಾದಂತಹ ಹೆಸರುಗಳನ್ನು ಕೊಟ್ಟಿದ್ದೀವಿ. ಯಾವುದು? ಇಲ್ಲಿ ನೋಡ್ರಿ, ಇದನ್ನು ಸೌತ್ ಈಸ್ಟ್ ಏಷ್ಯಾ ಅಂತ ಕರಿತೀವಿ. ಸೌತ್ ಈಸ್ಟ್ ಏಷ್ಯಾ ಅಂತಂದ್ರೇನು? ಆಗ್ನೇಯ ಏಷ್ಯಾ. ಬರ್ಕೊಡ್ರಿ, ಆಗ್ನೇಯ ಏಷ್ಯಾ. ಸೌತ್ ಈಸ್ಟ್ ಏಷ್ಯಾ ಅಂತಂದರೆ ಆಗ್ನೇಯ ಏಷ್ಯಾ. ನೆಕ್ಸ್ಟ್ ಇದನ್ನು ಪೂರ್ವ ಏಷ್ಯಾ. ಇದನ್ನು ಪೂರ್ವ ಏಷ್ಯಾ ಅಂಥೇಳಿ ನಾವು ಕರಿತೀವಿ. ನೆಕ್ಸ್ಟ್ ಇದು ಉತ್ತರ ಏಷ್ಯಾ. ಉತ್ತರ ಏಷ್ಯಾ ನೋಡ್ರಿ, ನಮ್ಮ ಪಾರ್ಟ್ ಇದು ಇಂಡಿಯಾ ಐತಿ. ದಕ್ಷಿಣ ಏಷ್ಯಾ. ಓಕೆ, ದಕ್ಷಿಣ ಏಷ್ಯಾ ಸರ್, ಸೌತ್ ಏಷ್ಯಾ. ಅದಕ್ಕೆ ನೋಡ್ರಿ ನಾವು ಸಾರ್ಕ್ ಮಾಡ್ತೀವಿ. ಸಾರ್ಕ್ ಒಳಗಡೆ ಎಸ್ ಅಂದ್ರೇನು? ಎಸ್ ಎ, ಫಸ್ಟ್ ಎಸ್ ಎ ಬರುತ್ತೆ. ಸಾರ್ಕ್ ಬರಿಬೇಕಾದಾಗ ಸೌತ್ ಏಷ್ಯನ್
ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಪ್ರಾದೇಶಿಕ ಸಹಕಾರ ಒಕ್ಕೂಟ. ದಕ್ಷಿಣ ಏಷ್ಯಾ ರಾಷ್ಟ್ರಗಳಂದರೆ ಅವು ಇವೆಲ್ಲ ಬಂದು ಭಾರತ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್, ಇಷ್ಟು ದೇಶಗಳು ಸೇರಿ ದಕ್ಷಿಣ ಏಷ್ಯಾ ಆಗ್ತದೆ. ಇನ್ನು ನೆಕ್ಸ್ಟ್ ಯಾವ್ದು ಬರ್ತೈತಿ ಇಲ್ಲಿ ನೋಡೋಣ. ಸೌತ್ ಈಸ್ಟ್ ಏಷ್ಯಾ, ಸೌತ್ ವೆಸ್ಟ್ ಏಷ್ಯಾ ಇದೆ. ಸೌತ್ ವೆಸ್ಟ್ ಏಷ್ಯಾ ಕನ್ನಡದಾಗ ಏನಂತ ಕರಿತೀರಿ? ನೈಋತ್ಯ ಏಷ್ಯಾ. ನೈಋತ್ಯ ನೈಋತ್ಯ ಏಷ್ಯಾ, ನೈಋತ್ಯ ಏಷ್ಯಾ ಅಂತ ಕರಿತೀವಿ. ನೆಕ್ಸ್ಟು ಸೆಂಟ್ರಲ್ ಏಷ್ಯಾ, ವೆರಿ ಇಂಪಾರ್ಟೆಂಟ್. ಮಧ್ಯ ಏಷ್ಯಾ, ಮಧ್ಯ ಏಷ್ಯಾ. ಓಕೆ, ಸೊ ನೋಡ್ರಿ ಯಾವ್ಯಾವ ಏಷ್ಯಾಗಳು ಬಂದು ಏಷ್ಯಾವನ್ನು ಇಷ್ಟು ಡಿವೈಡ್ ಮಾಡಿದ್ದೀವಿ ನಾವು. ಬೇರೆ ಖಂಡಗಳಲ್ಲಿ ನಾನು ಇಷ್ಟೆಲ್ಲ ಡಿವಿಷನ್ ಹೇಳಿಲ್ಲ ನಿಮಗೆ, ಯಾಕಂದರೆ ಈ ಖಂಡ ಭಾಳ ದೊಡ್ಡದಿದೆ. ವಿಸ್ತೀರ್ಣ ಮತ್ತು ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಖಂಡ ನಮ್ಮ ಖಂಡ, ಭಾಳ ವೈವಿಧ್ಯತೆ ಇರುವಂಥ ಖಂಡ. ಸೊ ಹೀಗಾಗಿ ನಾವು ಇಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ, ಸೊ ಈ ಖಂಡವನ್ನು ಇಷ್ಟು ಭಾಗಗಳಾಗಿ ವಿಂಗಡಣೆ ಮಾಡಿ, ಯಾಕಂದರೆ ಅಧ್ಯಯನ ಮಾಡೋಕ್ಕೆ ಈಸಿ ಆಗ್ಬೇಕಲ್ಲ. ಈ ಮಂಗೋಲಿಯಾ ಅಂದ್ಬಿಟ್ರೆ ಮಂಗೋಲಿಯಾ ಎಲ್ಲಿ ಬರ್ತೈತಿ? ಮಂಗೋಲಿಯಾ ಎಲ್ಲಿ ಬರ್ತೈತಿ? ಪೂರ್ವ ಏಷ್ಯಾದಾಗ ಬರ್ತೈತಿ. ಭಾರತ ಅಂದ್ಕೊಡೆ ಎಲ್ಲಿ ಬರ್ತೈತಿ ಸರ್? ದಕ್ಷಿಣ ಏಷ್ಯಾದಾಗ ಬರ್ತೈತಿ. ಸಿಂಗಾಪುರ್ ಅಂದ್ಕೊಡೆ ಸಿಂಗಾಪುರ್ ಇಲ್ಲಿ ಬರ್ತೈತಿ. ಎಲ್ಲಿ ಬಂದು? ಸಿಂಗಾಪುರ್ ಸೌತ್ ಈಸ್ಟ್ ಏಷ್ಯಾ, ಆಗ್ನೇಯ ಏಷ್ಯಾದಾಗ ಬರ್ತೈತಿ. ಯಾವುದೇ ದೇಶ ಹೇಳಿದರೂ ಕೂಡ ಅದು ಎಲ್ಲಿ ಬರ್ತೈತೆ ಅನ್ನೋದು ಪಕ್ಕಾ ಗೊತ್ತಾಗ್ಬಿಡ್ತದೆ. ಸೊ ಈಗ ಸೊ ಆಗ್ನೇಯ ಏಷ್ಯಾ ಒಂದು ಭಾಗ, ಪೂರ್ವ ಏಷ್ಯಾ ಒಂದು ಭಾಗ, ಉತ್ತರ ಏಷ್ಯಾ ಒಂದು ಭಾಗ, ದಕ್ಷಿಣ ಏಷ್ಯಾ ಒಂದು ಭಾಗ, ಆಮೇಲೆ ಸರ್ ಈ ಕಡೆಗೆ ನೈಋತ್ಯ ಏಷ್ಯಾ, ನೆಕ್ಸ್ಟು ಮಧ್ಯ ಏಷ್ಯಾ. ಈ ರೀತಿಯಾಗಿ ನಾವು ಡಿವೈಡ್ ಮಾಡಿದ್ದೀವಿ. ಅಂದರೆ ನಿಮಗೆ ಇನ್ನೂ ಕ್ಲಾರಿಟಿ ಆಗಕತ್ತೆ. ಮೊದಲು ನಾವು ದೇಶಗಳನ್ನು ನೋಡಿದ್ದೀವಿ, ಆಮೇಲೆ ಆ ದೇಶಗಳಿರುವಂಥ ಭಾಗಗಳು, ಅದಕ್ಕೆ ಬೇರೆ ಬೇರೆ ಕಲರನ್ನು ಕೊಟ್ಬಿಟ್ಟಿದ್ದಾರೆ. ಈ ಕಲರ್ ಕೊಡೋದ್ರಿಂದ ನಿಮಗೆ ಇನ್ನೂ ಪಕ್ಕ ಹಾಕೋ ಅಂತಲೇ ಹೋಗ್ತದೆ. ಮತ್ತು ಇಲ್ಲಿ ವೈಟ್ ಕಲರ್ ಕಾಣಕತ್ತೈತಲ್ಲ ಸರ್, ಇದೇನು ಸರ್ ಅಂತ ಕೇಳ್ಬೋದು ನೀವು. ಕೆಲವು ಮಂದಿಗೆ ಇನ್ನೂ ಕಂಡಿಲ್ಲ, ಈ ಕಾಣಕತ್ತೆ. ಇದನ್ನೇನಂತ ಕರಿತೀವಿ? ಕ್ಯಾಸ್ಪಿಯನ್ ಸಿ ಅಂತ ಕರಿತೀವಿ. ಕ್ಯಾಸ್ಪಿಯನ್ ಸಮುದ್ರ, ಕ್ಯಾಸ್ಪಿಯನ್ ಸಿ. ಇಲ್ಲಿ ಕಜಾಕಿಸ್ತಾನ್ ಜೊತೆ ಬಾರ್ಡರನ್ನು ಶೇರ್ ಮಾಡಿರುವಂಥದ್ದು ಕ್ಯಾಸ್ಪಿಯನ್ ಸಿ. ಅದನ್ನೊಂದು ಸ್ವಲ್ಪ ನೆನ್ಪಿಟ್ಕೋರಿ. ಇನ್ನು ಸರ್ ನೆಕ್ಸ್ಟ್ ನೀವೇನು ಮಾಡ್ಬೇಕಪ್ಪ ಅಂತಂದರೆ, ನಿಮ್ಮ ಇದರೊಳಗಡೆ ಬರ್ಬೇಕಿಲ್ಲಿ. ಇಲ್ಲಿ ಒಂದೇ ನಿಮಿಷ. ಓಕೆ, ಸೊ ಇಲ್ಲಿ ಏಷ್ಯಾದ ಕುರಿತಾಗಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವು ನೋಡ್ಕೊಂಡು ತಗೊಂಡು ನೀವೇನು ಮಾಡ್ಬೇಕಂದ್ರೆ ಒಂದು ಹೆಡ್ಡಿಂಗ್ ಬರಿಬೇಕು. ಏಷ್ಯಾ ಖಂಡದ ವೈವಿಧ್ಯತೆಗಳು, ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಏಷ್ಯನ್ ಕಾಂಟಿನೆಂಟ್, ಒಂದು ಹೆಡ್ಡಿಂಗ್ ಹಾಕ್ರಿ. ಸೊ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಏಷ್ಯನ್ ಕಾಂಟಿನೆಂಟ್ ಅಂಥೇಳಿ ಒಂದು ಹೆಡ್ಡಿಂಗ್ ಹಾಕಕ್ಕೆ ಸಾಧ್ಯ ಆಗಿರಬೇಕು. ಸೊ ಏಷ್ಯಾ ಖಂಡದ ಪ್ರಮುಖ ವಿಶೇಷತೆಗಳು. ಏಷ್ಯಾ ಖಂಡದ ಪ್ರಮುಖ ವಿಶೇಷತೆಗಳು ಯಾವ್ಯಾವ ವಿಶೇಷತೆಗಳಿದಾವ? ಒಂದೇದು ನಿಮ್ಗೆ ಹೇಳಿದ್ದೀನಿ ನಾನು, ಭಾರಿ ಡೈವರ್ಸಿಫೈಡ್ ಕಾಂಟಿನೆಂಟ್, ಭಾಳ ವೈವಿಧ್ಯತೆಗಳದಾವೆ. ಮತ್ತು ಏನೇನದಾವೆ ಸರ್ ವೈವಿಧ್ಯತೆಗಳು? ಒಂದೊಂದೇ ನಾವು ನೋಡೋಣ. ಏಷ್ಯಾ ಖಂಡದ ಮೊದಲನೇ ವೈವಿಧ್ಯತೆ ಏನಿದೆ ಸರ್? ಏಷ್ಯಾ ಖಂಡದ ಮೊದಲನೇ ವೈವಿಧ್ಯತೆ ಏನಪ್ಪ ಅಂತಂದರೆ, ಜಗತ್ತಿನ 60% ಜನಸಂಖ್ಯೆ ಏಷ್ಯಾ ಖಂಡದಲ್ಲಿ ವಾಸ ಮಾಡ್ತೈತೆ. ಇದು ಮೊದಲನೇ ವೈವಿಧ್ಯತೆ. ಭಾಳ ಅದಾವೆ ಇನ್ನೂ ವೈವಿಧ್ಯತೆಗಳು, ಬರ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಜಗತ್ತಿನ 60% ಜನಸಂಖ್ಯೆ ಏಷ್ಯಾ ಖಂಡದಲ್ಲಿ ವಾಸ ಮಾಡ್ತದೆ. ಅಷ್ಟು ದೊಡ್ಡ ದೊಡ್ಡ ಜನಸಂಖ್ಯೆಯನ್ನು ಹೊಂದಿದಂಥ ದೇಶಗಳು ನಮ್ಮ ಭಾರತ ಇರ್ಬೋದು, ಚೈನಾ ಇರ್ಬೋದು, ಇವೆಲ್ಲ ಇಲ್ಲೇ ಇರುವಂಥದ್ದು. ಆಮೇಲೆ ಇಂಡೋನೇಷ್ಯಾ ಕೂಡ ಭಾಳ ಜನಸಂಖ್ಯೆ ಇದೆ. ಇದಾದ ಕೂಡೆ ನೆಕ್ಸ್ಟ್ ಜಗತ್ತಿನ ಅತಿ ದೊಡ್ಡ ಪರ್ವತ. ಜಗತ್ತಿನ ಅತಿ ದೊಡ್ಡ ಪರ್ವತ ಯಾವುದಿದೆಪ್ಪ ಅಂತಂದರೆ ಮೌಂಟ್ ಎವರೆಸ್ಟ್. ಸೊ ಎವರೆಸ್ಟ್ ಪರ್ವತ ಎಲ್ಲಿದೆ? ಚೈನಾ ಮತ್ತು ನೇಪಾಳ ಗಡಿ ಭಾಗದಲ್ಲಿದೆ. ಸೊ ನೇಪಾಳ ಮತ್ತು ಚೈನಾ ಗಡಿ ಭಾಗದಲ್ಲಿದೆ ಅಂತಂದರೆ ಯಾವ ಖಂಡದಲ್ಲಿದೆ? ಏಷ್ಯಾ ಖಂಡ. ಜಗತ್ತಿನ ಅತ್ಯಂತ ಎತ್ತರದ ತುತ್ತ ತುದಿ ಇರೋದು ಏಷ್ಯಾ ಖಂಡದಲ್ಲಿ. ನೆಕ್ಸ್ಟು ಪ್ರಪಂಚದಲ್ಲಿ ಅತ್ಯಂತ ಆಳವಾದ ತಗ್ಗು ಪ್ರದೇಶ ಅಥವಾ ಕಂದಕ ಅಂತ ಕರಿತೀವಿ ನಾವು. ಕಂದಕ, ಕಂದಕ ಟ್ರೆಂಚ್ ಅಂತ ಕರಿತೀವಿ. ಇಂಗ್ಲೀಷ್ನೊಳಗಡೆ ಟ್ರೆಂಚ್ ಅಂತ ಕರಿತೀವಿ. ಜಗತ್ತಿನ ಅತ್ಯಂತ ಆಳವಾದಂಥ ಕಂದಕ ಯಾವ ಟ್ರೆಂಚ್ ಇದೆ? ಮರಿಯಾನಾ ಟ್ರೆಂಚ್ ಇದೆ. ಮರಿಯಾನಾ ಕಂದಕ, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಚಾಲೆಂಜರ್ಸ್ ಡೀಪ್ ಅಂತ ಕರೀತಾರೆ. ಚಾಲೆಂಜರ್ಸ್ ಡೀಪ್, ಚಾಲೆಂಜರ್ಸ್ ಡೀಪ್ ಅಂಥೇಳಿ ಕರೆಯುವಂಥದ್ದು. ಚಾಲೆಂಜರ್ಸ್ ಡೀಪ್ ನೆನ್ಪಿಟ್ಕೋರಿ, ಚಾಲೆಂಜರ್ಸ್ ಡೀಪ್. ನೆಕ್ಸ್ಟ್ ಇದು ಎಲ್ಲಿದೆ? ಪೆಸಿಫಿಕ್ ಸಾಗರದಲ್ಲಿದೆ.
ಭಾರತ ಇದು ನಮ್ಮ ಏಷ್ಯಾ ಖಂಡದ ಪೆಸಿಫಿಕ್ ಸಾಗರದಲ್ಲಿ ಫಿಲಿಪೈನ್ಸ್ ಕರಾವಳಿಯ ಹತ್ತಿರ ಬರ್ತದೆ. ಇದು ಕೂಡ ಎಲ್ಲಿದೆ? ಏಷ್ಯಾದಲ್ಲಿದೆ. ಅಂದರೆ ಇಡೀ ಭೂಮಿಯ ಮೇಲೆ ಅತಿ ಎತ್ತರದ ಪ್ರದೇಶ, ಅತ್ಯಂತ ಉನ್ನತ ಶ್ರೇಣಿ ಪರ್ವತ ಏಷ್ಯಾದಲ್ಲಿದೆ, ಮೌಂಟ್ ಎವರೆಸ್ಟ್. ಇಡೀ ಭೂಮಿಯ ಮೇಲೆ ಅತ್ಯಂತ ತಗ್ಗು ಪ್ರದೇಶ ಮರೀನಾ ಕಂದಕ, ಅದು ಕೂಡ ಏಷ್ಯಾದಲ್ಲಿದೆ. ಹೇಳ್ತೀನಿ ನಿಮಗೆ ನಾನು ಈಗ ಏನೇನು. ಮೊದಲು ನಾವು ವಿಶೇಷತೆಗಳನ್ನು ಪಟ್ಟಿ ಮಾಡೋಣ. ಇದು ಮುಗಿದ ಮೇಲೆ ನಾನು ನೆಕ್ಸ್ಟ್ ಎಲ್ಲಿಗೆ ಬರ್ತೀನಿ? ಮ್ಯಾಪಿಗೆ ಬರ್ತೀನಿ. ಇವನ್ನೆಲ್ಲ ಮ್ಯಾಪ್ನಾಗ ತೋರಿಸ್ತೀನಿ. ಇದನ್ನು ಬಿಟ್ಟು ಮತ್ತಷ್ಟು ಪಾಯಿಂಟ್ ಅದಾವೆ, ಅವನ್ನೂ ತೋರಿಸ್ತೀನಿ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಭಾಳ ಚಂದ ಐತಿ. ಏಷ್ಯಾ ಖಂಡ ಸುಮಾರು 2 ದಿವಸ ಟೈಮ್ ಹಿಡಿತೈತಿ. ಇದು ಆರಾಮಾಗಿ ನಾವು ಇದನ್ನು ಮಾಡ್ಕೊತ ಹೋಗೋಣ, ಯಾಕಂದರೆ ಒಂದೂ ಬಿಡೋದು ಬೇಡ, ಎಲ್ಲನೂ ಕ್ಲಿಯರ್ ಮಾಡ್ಕೊತ ಹೋಗೋಣ. ನೆಕ್ಸ್ಟ್ ಕಂದಕ ಏಷ್ಯಾದಲ್ಲಿದೆ. ನಾಲ್ಕನೇ ವಿಶೇಷತೆ ಸರ್, ಜನಸಂಖ್ಯೆ ಮಾತಾಡಂಗೇನೇ ಇಲ್ಲ. ಜನಸಂಖ್ಯೆ ಬಗ್ಗೆ, ಜನಸಂಖ್ಯೆ ಒಳಗಡೆ ಜಗತ್ತಿನ ಅತಿ ದೊಡ್ಡ ದೇಶ ಅಂತಂದರೆ ಚೈನಾ, ಭಾರತ ಎರಡೂ ಕೂಡ ಏಷ್ಯಾದಲ್ಲಿದ್ದಾವೆ. ಇದು ಕೂಡ ನಮ್ಮದೊಂದು ವಿಶೇಷತೆ ಸರ್. ಇದು ಕೂಡ ನಮ್ಮದೊಂದು ಏನಪ್ಪ ಅಂತಂದರೆ ವಿಶೇಷತೆಗಳು. ಜನಸಂಖ್ಯೆ ಒಳಗಡೆ ಅತಿ ದೊಡ್ಡ ದೇಶಗಳು, ಹೈಯೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರೀಸ್ ಆನ್ ಪ್ಲಾನೆಟ್ ಅರ್ತ್, ಚೈನಾ ಆಸ್ ವೆಲ್ ಆಸ್ ದಿ ಸೊ ಇಂಡಿಯಾ, ಎರಡೂ ಕೂಡ ಏಷ್ಯಾದಲ್ಲಿದ್ದವು. ನೆಕ್ಸ್ಟು 5ನೇದು ಸರ್, ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಯಾವುದಿದೆ ಸರ್? ರಷ್ಯಾ ಇದೆ. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಯಾವುದಿದೆ? ರಷ್ಯಾ. ಸೊ ರಷ್ಯಾ ಕೂಡ ಯಾವ ಖಂಡದಲ್ಲಿದೆ? ಏಷ್ಯಾ ಖಂಡದಲ್ಲಿ. ರಷ್ಯಾದಷ್ಟು ದೊಡ್ಡ ದೇಶನ ಯಾವುದಿಲ್ಲ. ನೀವು ನೋಡಿಬಿಟ್ರೆ ಮುಗಿದ ಹೋಗ್ತಿಲ್ಲ. ರಷ್ಯಾ ಸರ್ ಆಲ್ಮೋಸ್ಟ್ ಈ ನಮೂನಿ ಐತೆ ರಷ್ಯಾ. ಇಲ್ಲಿ ನೋಡ್ರಿ, ಈ ನಮೂನಿ ಐತೆ ರಷ್ಯಾ. ಹೆಚ್ಚು ಕಡಿಮೆ ನಮ್ಮ ಏಷ್ಯಾದೊಳಗಡೆ ಒಂದು 30-40% ರಷ್ಯಾನ ಐತಿ. ಇಲ್ಲಿಗೆ ಮುಗೀತು ಬಿಡ್ರಿ, ಇಲ್ಲಿಗೆ ಏಷ್ಯಾ ಮುಗೀತಿದ್ದು. ಇದಿಷ್ಟು ಯುರೋಪ್ದಾಗ ಬರ್ತೈತಿ. ಎರಡು ಖಂಡಗಳ ನಡುವೆ ರಷ್ಯಾ ದೇಶ ಹಂಚಿಕೆ ಆಗೈತಿ. ಆದರೂ ನೀವು ಇದನ್ನ ಇಷ್ಟ ತಗೊಂಡ್ರೂ ಕೂಡ ರಷ್ಯಾ ಇಡೀ ಏಷ್ಯಾ ಖಂಡದ 30% ಪಾರ್ಟ್ ರಷ್ಯಾನ ಇದೆ. ಅಷ್ಟು ದೊಡ್ಡ ದೇಶ. ವಿಸ್ತೀರ್ಣದೊಳಗಡೆ ಇಟ್ ಇಸ್ ದ ಲಾರ್ಜೆಸ್ಟ್ ಕಂಟ್ರಿ. ಒಂದು ದೊಡ್ಡ ಖಂಡ ಇದ್ದಂಗೆ ಐತದ ನೋಡ್ರಿ. ಇಲ್ಲಿ ಆಸ್ಟ್ರೇಲಿಯಾ ನೋಡ್ರಿ, ಎಟ್ಟೆಡ್ ಸಣ್ಣ ಮುಂದೆಲ್ಲ. ಸೊ ನೆಕ್ಸ್ಟು ವಿಸ್ತೀರ್ಣದಲ್ಲಿ 6ನೇದು ಸರ್, ಭೂಕಂಪಗಳ ನಾಡು ಅಂತ ಕರೀತಾರೆ. ಲ್ಯಾಂಡ್ ಆಫ್ ಅರ್ತ್ ಕ್ವೇಕ್. ಈ 2 ದಿವಸದಿಂದನೇ ಭೂಕಂಪ ಆಗಿಬಿಟ್ಟೈತಲ್ಲ. ಸುನಾಮಿ ಭೂಕಂಪ ಅಂತೂ ದಿನ ಆಗ್ತಾವೆ ಸರ್. ಜಪಾನ್ದೊಳಗಡೆ ಭೂಕಂಪಗಳು ಆಲ್ಮೋಸ್ಟ್ ದಿನ ಆಗ್ತಾವೆ. ಓಕೆ, ನಮ್ಮಲ್ಲಿ ಹೆಂಗೆ ದಿನ ಗಾಳಿ ಬೀಸ್ತೈತಿ, ಮಳೆ ಬರ್ತೈತಿ, ಚಳಿ ಬರ್ತೈತಿ, ಬಿಸಿಲು ಬರ್ತೈತಿ, ಹಂಗಲ್ಲಿ ದಿನ ಭೂಕಂಪ ಆಗ್ತಾವೆ. ರೂಢಿ ಆಗಿಬಿಟ್ಟೈತೆ. ಓಕೆ, ಸೊ ಭೂಕಂಪಗಳು ಜಗತ್ತಿನೊಳಗಡೆ ಅತಿ ಹೆಚ್ಚು ಭೂಕಂಪಗಳು ಸಂಭವಿಸುವಂತಹ ನಾಡು ಯಾವುದಂತಂದರೆ ದಟ್ ಇಸ್ ದಿ ಯಾವುದು? ಜಪಾನ್. ಲ್ಯಾಂಡ್ ಆಫ್ ಅರ್ತ್ ಕ್ವೇಕ್ ಅಂತ ಕರಿತೀವಿ. ಲ್ಯಾಂಡ್ ಆಫ್ ಅರ್ತ್ ಕ್ವೇಕ್. ನೆಕ್ಸ್ಟ್ 7th ಒನ್, ವೋಲ್ಕ್ಯಾನೋ ಅಂತಂದರೆ ಜ್ವಾಲಾಮುಖಿ. ವೋಲ್ಕ್ಯಾನೋ ಅಂತಂದರೆ ಯಾವುದು ಸರ್? ಜ್ವಾಲಾಮುಖಿ. ವೋಲ್ಕ್ಯಾನೋ. ಜಗತ್ತಿನೊಳಗಡೆ ಅತಿ ಹೆಚ್ಚು ಜ್ವಾಲಾಮುಖಿಗಳು, ಅದು ಜಾಗೃತ ಜ್ವಾಲಾಮುಖಿಗಳು. ಜ್ವಾಲಾಮುಖಿಗಳಲ್ಲಿ 3 ಟೈಪ್ ಬರ್ತಾವೆ. ಅದರಾಗ 1ನೇದ್ದು ಜಾಗೃತ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ, ಇನ್ನೊಂದು ಲುಪ್ತ ಜ್ವಾಲಾಮುಖಿ. ಜಗತ್ತಿನೊಳಗಡೆ ಅತಿ ಹೆಚ್ಚು ಆಕ್ಟಿವ್ ವೋಲ್ಕ್ಯಾನೋ ಅಂತಂದರೆ ಜಾಗೃತ ಜ್ವಾಲಾಮುಖಿಗಳು. ಅತಿ ಹೆಚ್ಚು ಜಾಗೃತ ಜ್ವಾಲಾಮುಖಿಗಳು ಇರುವಂಥ ದೇಶ ಯಾವುದಪ್ಪ ಅಂತಂದರೆ ದಟ್ ಈಸ್ ಇಂಡೋನೇಷ್ಯಾ. ಅತಿ ಹೆಚ್ಚು ಜಾಗೃತ ಜ್ವಾಲಾಮುಖಿಗಳು ಇರುವಂಥ ದೇಶ ಯಾವುದು? ಇಂಡೋನೇಷ್ಯಾ. ಬರ್ಕೊಡ್ರಿ. ಲ್ಯಾಂಡ್ ಆಫ್ ಆಕ್ಟಿವ್ ವೋಲ್ಕ್ಯಾನೋ, ಹೈಯೆಸ್ಟ್ ನಂಬರ್ ಆಫ್ ಆಕ್ಟಿವ್ ವೋಲ್ಕ್ಯಾನೋ. ನೆಕ್ಸ್ಟ್ 8ನೇದು ದ್ವೀಪ ಸಮೂಹ. ಆರ್ಕಿಪೆಲಗೋ ಅಂತ ಕರಿತೀವಿ. ಆರ್ಕಿಪೆಲಗೋ. ಇಲ್ಲಿ ಸ್ಪೆಲ್ಲಿಂಗ್ ಕೂಡ ನಿಮಗೆ ಬರೆದಿರ್ತೀನಿ, ಇಲ್ಲಿ ನೋಡ್ಕೋಬಹುದು. ಆರ್ಕಿಪೆಲಗೋ. ಅತಿ ಹೆಚ್ಚು ದ್ವೀಪಗಳಿಂದ ಕೂಡಿದಂತಹ ಒಂದು ದೇಶ. ದ್ವೀಪಗಳ ಸಮೂಹ 17,000 ದ್ವೀಪಗಳಿಂದ ಒಂದು ದೇಶ ಆಗಿದೆ. ಅತಿ ಹೆಚ್ಚು ದ್ವೀಪಗಳಿಂದ ಕೂಡಿದಂತಹ ಒಂದು ದೇಶ ಯಾವುದಪ್ಪ ಅಂತಂದರೆ ದಟ್ ಇಸ್ ದಿ ಇಂಡೋನೇಷ್ಯಾ. ಭಾಳ ದ್ವೀಪಗಳಿದ್ದಾವೆ ಇಂಡೋನೇಷ್ಯಾದಲ್ಲಿ. 17,000 ದ್ವೀಪಗಳು ಇರುವಂತಹ ಒಂದು ದ್ವೀಪ ಸಮೂಹ. ಅದು ಕೂಡ ಏಷ್ಯಾ ಖಂಡದಲ್ಲಿದೆ. ಇವೆಲ್ಲ ಏಷ್ಯಾ ಖಂಡದ ಒಂದೊಂದೇ ಏನಪ್ಪ ಅಂತಂದರೆ ಅದರದ್ದು ವಿಶೇಷತೆಗಳು. 9 ಜಗತ್ತಿನ ಅತಿ ಎತ್ತರದ ಪ್ರಸ್ಥಭೂಮಿ ಅಂತಂದ್ರೇನು? ಪ್ಲಾಟು.
ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರುವಂಥ ಭೂಮಿ. ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರುವಂಥ ಭೂಮಿ ಯಾವುದೈತಪ್ಪ ಅಂತಂದರೆ ದಟ್ ಈಸ್ ಟಿಬೆಟ್. ಇಲ್ಲಿ ತೋರಿಸ್ತೇನೆ ನೋಡ್ರಿ. ಇದನ್ನೆಲ್ಲ ಬರ್ಕೊಂಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ಬರ್ಕೋತಾ ಇದ್ದೀರಿ? ಓಕೆ, ಬರ್ಕೋತಾ ಇದ್ದೀರಿ ಎಲ್ಲರೂ? ಓಕೆ. ಟಿಬೆಟ್, ಟಿಬೆಟ್ ಎಲ್ಲಿ ಬರ್ತದೆ? ಎಲ್ಲಿ ಬರ್ತದೆ? ಭಾರತ ದೇಶ ಇದೆ, ನೇಪಾಳ ಇದೆ, ನೇಪಾಳ ಹಿಂದ್ಗಡೆ ಸರ್ ಇಲ್ಲಿ ನಮಗೆ ಟಿಬೆಟ್ ಬರ್ತದೆ. ಟಿಬೆಟ್ ಜಗತ್ತಿನ ಅತಿ ಎತ್ತರದ ಪ್ರಸ್ಥಭೂಮಿ. ಪ್ರಸ್ಥಭೂಮಿ ಅಂತಂದ್ರೇನು? ಸುತ್ತಮುತ್ತಲಿನ ಏರಿಯಾಗೆ, ಸುತ್ತಮುತ್ತಲಿನ ಏರಿಯಾ ಕಂಪೇರ್ ಮಾಡಿದರೆ ಹೈಟಲ್ಲಿರುವಂತಹ ಒಂದು ಭೂಮಿ. ಸುತ್ತಮುತ್ತ ಏರಿಯಾ ಕಂಪೇರ್ ಮಾಡಿದರೆ ಹೈಟಲ್ಲಿರುವಂತಹ ಒಂದು ಭೂಮಿ. ಅದನ್ನು ನಾವು ಏನಂತ ಕರಿತೀವಿ? ಪ್ರಸ್ಥಭೂಮಿ, ಟಿಬೆಟನ್ ಪ್ಲಾಟು. ಎಷ್ಟು ಎತ್ತರ ಐತಿ ಸರ್? ನೆನ್ಪಿಟ್ಕೊಡ್ರಿ, ಸಮುದ್ರ ಮಟ್ಟದಿಂದ 5 ಕಿಲೋಮೀಟರ್ ಎತ್ತರದಲ್ಲಿರ್ತಕ್ಕಂತಹ ಒಂದು ಭೂಮಿ ಸರ್ ಪ್ರಸ್ಥಭೂಮಿ. ಪ್ರಸ್ಥಭೂಮಿ ಅಂತಂದರೆ ಎಲಿವೇಶನ್, ಆವ್ರೇಜ್ ಎಲಿವೇಶನ್ ವಿಲ್ ಬಿ ಅರೌಂಡ್ 500 ಮೀಟರ್ ಕಂಪೇರ್ ಟು ದಿ ಸರೌಂಡಿಂಗ್ ಏರಿಯಾ. ಸುತ್ತಮುತ್ತಲಿನ ಪ್ರದೇಶಕ್ಕೆ ಕಂಪೇರ್ ಮಾಡಿದ್ರೆ ಒಂದು 500 ಮೀಟರ್ ಎತ್ತರದಲ್ಲಿರ್ಬೇಕು. ಎತ್ತರದಲ್ಲಿ ಅಂತಂದರೆ ಹಿಂಗಿರಬಾರ್ದು. ಮತ್ತೆ ಇಲ್ಲಿ ನೋಡ್ರಿ, ಹಿಂಗೆ ಬಂದು ಓಕೆ, ಸೊ ಹಿಂಗೆ ಬಂದಿರ್ಬೇಕು, ಇದು ಎತ್ತರ. ಇಲ್ಲಿ ನೋಡ್ರಿ, ಸುತ್ತಮುತ್ತಲಿನ ಪ್ರದೇಶಕ್ಕೆ ಕಂಪೇರ್ ಮಾಡಿದ್ರೆ ಏನೈತಿ? ಇದು ಎತ್ತರದಲ್ಲೈತಿ. ಇದನ್ನು ಪ್ರಸ್ಥಭೂಮಿ ಅಂತ ಕರಿಬೋದು ನಾವು. ಮತ್ತು ಇದು ಹಿಂಗಿರಂಗಿಲ್ಲ, ಮತ್ತು ಹಿಂಗಿದ್ರೆ ಪ್ರಸ್ಥಭೂಮಿ ಆಗಂಗಿಲ್ಲ, ಇದು ಪರ್ವತ ಆಗ್ತದೆ. ಪರ್ವತ ಬೇರೆ, ಪ್ರಸ್ಥಭೂಮಿ ಬೇರೆ. ಸಮುದ್ರ ಮಟ್ಟದಿಂದ 5 ಕಿಲೋಮೀಟರ್ ಹೈಟ್ ಇದೆ ಆವ್ರೇಜ್. ಸರಾಸರಿ ಎತ್ತರ 5 ಕಿಲೋಮೀಟರ್. ಎತ್ತರನೂ ಇರಬೇಕು, ಸಮತಟ್ಟಾಗಿರ್ಬೇಕು. ಇಡೀ ಭೂಮಿಯ ಮೇಲೆ, ಇಡೀ ಪ್ಲಾನೆಟ್ ಮೇಲೆ ಅತಿ ಎತ್ತರದ ಪ್ರಸ್ಥಭೂಮಿ ಯಾವುದಪ್ಪ ಅಂತಂದರೆ ದಟ್ ಇಸ್ ದಿ ಟಿಬೆಟನ್ ಪ್ಲಾಟು ಅಂಥೇಳಿ ನಾವು ಕರೆಯುವಂಥ ಟಿಬೆಟ್ ಪ್ರಸ್ಥಭೂಮಿ. ಟಿಬೆಟ್ ಪ್ರಸ್ಥಭೂಮಿ ಅಂಥೇಳಿ ಕರಿತೀವಿ. ಅದು ಕೂಡ ಏಷ್ಯಾ ಖಂಡದಲ್ಲಿ. ಅದು ಒಂದು ನಮ್ಮದು ವಿಶೇಷತೆ. ನೆಕ್ಸ್ಟ್ 10 ಜಗತ್ತಿನ ಅತಿ ಎತ್ತರದ ಪರ್ವತ ಶ್ರೇಣಿಗಳು ದಟ್ ಇಸ್ ಹಿಮಾಲಯ. ಹಿಮಾಲಯ ಹಿಮಾಲಯ ಪರ್ವತ ಶ್ರೇಣಿಗಳು. ಒಂದೇ ನಿಮಿಷ. ಜಗತ್ತಿನೊಳಗಡೆ ಅತಿ ಎತ್ತರದ ಪರ್ವತ ಶ್ರೇಣಿಗಳು, ಅತ್ಯಂತ ಎತ್ತರದಲ್ಲಿರ್ತಕ್ಕಂತಹ ಪರ್ವತ ಶ್ರೇಣಿಗಳು ಯಾವುವು ಅಂತಂದರೆ ಹಿಮಾಲಯಗಳು. ಆವರೇಜ್ ಹೈಟ್. ಈ ಹಿಮಾಲಯ ಪರ್ವತಗಳೇನಿದಾವಲ್ಲ, ನಮ್ಮ ನಾಮ್ಚಾ ಬರ್ವಾ ಟು ನಂಗಾ ಪರ್ವತ್, ನಂಗಾ ಪರ್ವತದಿಂದ ನಾಮ್ಚಾ ಬರ್ವಾ, ಜಮ್ಮು ಕಾಶ್ಮೀರ ಟು ಅರುಣಾಚಲ ಪ್ರದೇಶದವರೆಗೆ ಹಬ್ಕೊಂಡಿದ್ದಾವೆ. ಇದಾದಮೇಲೂ ಮತ್ತೆ ಪೂರ್ವಾಂಚಲ ಬೆಟ್ಟಗಳಿದ್ದಾವೆ, ಈ ಕಡೆ ಪಾಕಿಸ್ತಾನ ಕಡೆ ಹಿಂದೂ ಕುಶ್ ಪರ್ವತ ಶ್ರೇಣಿಗಳಿದ್ದಾವೆ. ಸೊ ಟೋಟಲ್ ಆಗಿ ಇವು ಎಷ್ಟು ಹೈಟ್ ಅದಾವ? ಆವ್ರೇಜ್ ಹೈಟ್ ಆಫ್ ಹಿಮಾಲಯನ್ ಮೌಂಟೇನ್ ರೇಂಜ್ ಈಸ್ ಅಬೌಟ್ 6 ಕಿಲೋಮೀಟರ್. ನೋಡ್ರಿ, ಸಮುದ್ರ ಮಟ್ಟದಿಂದ 6 ಕಿಲೋಮೀಟರ್ ಎತ್ತರದಲ್ಲಿರ್ತಕ್ಕಂಥ ಪರ್ವತ ಶ್ರೇಣಿಗಳಿವು. ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದ್ದಾವೆ ಸರ್ ಇವು? 6 ಕಿಲೋಮೀಟರ್ ಎತ್ತರದಲ್ಲಿರ್ತಕ್ಕಂತಹ ಪರ್ವತ ಶ್ರೇಣಿಗಳು. 6 ಕಿಲೋಮೀಟರ್ ಎತ್ತರದಾಗದವು ಸರ್ ಇವು. ಸಮುದ್ರ ಮಟ್ಟದಿಂದ 6 ಕಿಲೋಮೀಟರ್ ಎತ್ತರದಲ್ಲಿದ್ದವು. ಅಷ್ಟು ಹೈಟ್ನಾಗೆ ಇರುವಂತಹ ಪರ್ವತ ಶ್ರೇಣಿಗಳು. ಇದು ಒಂದು ಪಾಯಿಂಟನ್ನು ನೀವು ನೆನ್ಪಿಟ್ಕೋಬೇಕು. ಇವು ಎಲ್ಲಿದ್ದಾವ? ನಮ್ಮ ಏಷ್ಯಾ ಖಂಡದಲ್ಲಿ ಇರುವಂಥದ್ದು. ನೆಕ್ಸ್ಟ್ 11ನೇ ವಿಶೇಷತೆ. ಇನ್ನು 11ನೇ ವಿಶೇಷತೆ ಏನಪ್ಪ? ನಮ್ಮ ಏಷ್ಯಾ ಖಂಡದ್ದು ಜಗತ್ತಿನೊಳಗಡೆ ಅತ್ಯಂತ ದೊಡ್ಡ ನದಿಗಳು. ಈಗ ನಾವು ಈಗಾಗಲೇ 2 ನದಿ ನೋಡಿದ್ವಿ. ಒಂದು ಅಮೆಜಾನ್ ನದಿ ನೋಡಿದ್ದೀವಿ, ಎಲ್ಲಿ ನಮ್ಮ ದಕ್ಷಿಣ ಅಮೆರಿಕಾದಲ್ಲಿ. ಇನ್ನೊಂದು ನಾವು ನಿನ್ನೆ ಆಫ್ರಿಕಾ ಖಂಡದಲ್ಲಿ ನೈಲ್ ನದಿ ನೋಡಿದ್ದೀವಿ. ನೈಲು ನೋಡಿದ್ದೀವಿ, ಆಫ್ರಿಕಾದೊಳಗಡೆ ನೈಲ್ ನೋಡಿದ್ದೀವಿ, ಅಲ್ಲಿ ಅಮೆಜಾನ್ ನೋಡಿದ್ದೀವಿ ದಕ್ಷಿಣ ಅಮೆರಿಕಾದಲ್ಲಿ. ಅದನ್ನು ಬಿಟ್ಟರೆ ದೊಡ್ಡ ದೊಡ್ಡ ನದಿಗಳು ನಮ್ಮ ಏಷ್ಯಾದಾಗ ಅದಾವೆ. ಹೇಳ್ತೇನೆ ನಿಮಗೆ ನಾನು. ಅದರ ಹೆಸರುಗಳು ಏನಪ್ಪ ಅಂತಂದರೆ, ಅವತರ ಹೆಸರು ಏನಪ್ಪ ಅಂತಂದರೆ, ಒಂದನೇದ್ದು ನಮಗೆ ಇಲ್ಲಿ ಸರ್ ಚಾಂಗ್ ಜಿಯಾಂಗ್, ಫ್ಯಾಂಗ್ಹೆ ನದಿ, ಮೆಕಾಂಗ್ ನದಿ. ಇವು ಏಷ್ಯಾ ಖಂಡದ ಅತಿ ದೊಡ್ಡ ನದಿಗಳು. ತೋರಿಸ್ತೇನೆ ನಿಮ್ಗೆ ಆಮೇಲೆ ಮ್ಯಾಪ್ ಒಳಗಡೆ. ಚೈನಾದೊಳಗಡೆ ಇಲ್ಲೇ ಹರಿತಾವೆ ಸರ್ ಇವೆಲ್ಲ ನದಿಗಳು, ಇಲ್ಲೇ ಹರಿತಾವೆ. ಚೈನಾದ ನದಿಗಳು ಚಾಂಗ್ ಜಿಯಾಂಗ್ ಅಂತಿದೆ. ಚಾಂಗ್ ಜಿಯಾಂಗ್ ನದಿಯನ್ನು ಯಾಂಗ್ಚೆ ನದಿ ಅಂತ ಕೂಡ ಕರೀತಾರೆ. ಚೈನಾದ ದೊಡ್ಡ ನದಿ, ಇದು ಏಷ್ಯಾ ಖಂಡದ ಅತಿ ಉದ್ದವಾದ ನದಿ. ಏಷ್ಯಾ ಖಂಡದ ಅತಿ ಉದ್ದವಾದ ನದಿ ಚಾಂಗ್ ಜಿಯಾಂಗ್ ನದಿ. ಅದಾದ ಕೂಡ ಹ್ಯಾಂಗ್ಹೆ ನದಿ ಬರ್ತದೆ. ಹ್ಯಾಂಗ್ಹೆ ನದಿಯನ್ನು ಯೆಲ್ಲೋ ರಿವರ್ ಅಂತ ಕೂಡ ಕರೀತಾರೆ. ಹ್ಯಾಂಗ್ಹೆ ನದಿಯನ್ನು ಏನಂತ ಕರೀತಾರೆ? ಹ್ಯಾಂಗ್ಹೆ ನದಿಯನ್ನು ಯೆಲ್ಲೋ ರಿವರ್, ಹಳದಿ ನದಿ ಅಂತ ಕರೀತಾರೆ. ಅದು ಹೋಗಿ ಸೇರುವಂಥ ಸಮುದ್ರವನ್ನು ಹಳದಿ ಸಮುದ್ರ ಅಂತಲೂ ಕರೀತಾರೆ. ಅದಾದಮೇಲೆ ಮೆಕಾಂಗ್ ಬರ್ತದೆ. ಮೆಕಾಂಗ್ ಆದಮೇಲೆ ಸರ್ ನಮ್ಮ ಬ್ರಹ್ಮಪುತ್ರ ನದಿ ಬರ್ತದೆ.
ಆಮೇಲೆ ಸಿಂಧೂ ನದಿ ಬರ್ತದೆ, ದಟ್ ಈಸ್ ಇಂಡಸ್ ನದಿ, ಗಂಗಾ ನದಿ, ಗೋದಾವರಿ, ಇವೆಲ್ಲ ನದಿಗಳು ಬರ್ತವೆ. ಅಂದರೆ ಅಮೆಜಾನ್ ಮತ್ತು ನೈಲ್ ಅಮೆಜಾನ್ ಮತ್ತು ನೈಲ್ ಬಿಟ್ಟರೆ ಜಗತ್ತಿನ ಪ್ರಮುಖ ನದಿಗಳು ಏಷ್ಯಾ ಖಂಡದಲ್ಲಿದ್ದಾವೆ. ಇನ್ನು ನೆಕ್ಸ್ಟ್ ವಿಶೇಷತೆ ಏನಪ್ಪಾ ಸರ್? ಇಟ್ಟಾದವ ಮುಗಿದುವ ಸರ್ ವಿಶೇಷತೆಗಳು. ಇನ್ನೂ ಮುಗಿದಿಲ್ಲ, ಭಾಳ ದೊಡ್ಡ ಖಂಡ ಐತೆ, ಅಷ್ಟು ಈಸಿ ಮುಗಿದಿಲ್ಲ. ಭಾರಿ ದೊಡ್ಡ ಖಂಡ ಇದೆ ಮತ್ತು ಇದ್ರ ಮೇಲೆ ಕ್ವಶನ್ಗಳು ಅಷ್ಟೇ ಜಾಸ್ತಿನೇ ಬರ್ತಾವೆ. ಕ್ವಶನ್ಗಳು ಭಾಳ ಜಾಸ್ತಿ ಬರ್ತಾವೆ ಇದ್ರ ಮೇಲೆ. ಖಂಡ ಎಷ್ಟು ದೊಡ್ಡದಿರ್ತೈತಲ್ಲ ಅಷ್ಟು ಹೆಚ್ಚಿಗೆ ಕ್ವಶನ್ಗಳು ಬರುವಂಥದ್ದು. 12 ಮರುಭೂಮಿಗಳು, ಡೆಸರ್ಟ್. ಇಲ್ಲಿ ನೋಡ್ರಿ, ಇಲ್ಲಿ ಡೆಸರ್ಟ್ಗಳನ್ನು ನಾವು ನೋಡೋಣ. ಓಕೆ, ಮರುಭೂಮಿಗಳು ಭಾಳ ಫೇಮಸ್ ಅದು ಏಷ್ಯಾದಲ್ಲಿ. ಈಗಾಗಲೇ ನಾವು ಒಂದಿಷ್ಟು ಮರುಭೂಮಿ ನೋಡಿದ್ದೀವಿ. ಜಗತ್ತಿನ ಅತಿ ದೊಡ್ಡ ಉಷ್ಣ ಮರುಭೂಮಿ ನೋಡಿದ್ದೀವಿ ನಾವು. ಯಾವುದು? ನಮ್ಮ ಸಹರಾ ಮರುಭೂಮಿ. ಸಹರಾ ಆದಮೇಲೆ ಸರ್ ಜಗತ್ತಿನ ಅತ್ಯಂತ ಒಣ ಮರುಭೂಮಿ ನೋಡಿದ್ದೀವಿ ನಾವು. ಯಾವುದು? ಅಟಕಾಮ. ಆಮೇಲೆ ಪಟಗೋನಿಯಾ ನೋಡಿದ್ದೀವಿ. ಆಮೇಲೆ ನೆಕ್ಸ್ಟು ಇನ್ನೊಂದು ಕಲಹರಿ ನೋಡಿದ್ದೀವಿ. ಅದೇ ರೀತಿ ಜಗತ್ತಿನ ಪ್ರಮುಖ ಮರುಭೂಮಿಗಳಲ್ಲಿ ಸ್ಥಾನ ಪಡೆದಂಥ ಏಷ್ಯಾ ಖಂಡದ ಮರುಭೂಮಿಗಳು ಕೂಡ ಇದೆ. ಅವು ಕೂಡ ವಿಶೇಷತೆಗಳು. ಇಂಪಾರ್ಟೆಂಟ್ ಡೆಸರ್ಟ್ಸ್ ಆಫ್ ಏಷ್ಯಾ, ಇಂಪಾರ್ಟೆಂಟ್ ಡೆಸರ್ಟ್ಸ್ ಆಫ್ ದಿ ಏಷ್ಯಾ ಆರ್ ಇಂಪಾರ್ಟೆಂಟ್ ಡೆಸರ್ಟ್ಸ್ ಆಫ್ ದ ವರ್ಲ್ಡ್ ವಿಚ್ ಆರ್ ಲೊಕೇಟೆಡ್ ಇನ್ ದಿ ಏಷ್ಯನ್ ಕಾಂಟಿನೆಂಟ್. ಫಸ್ಟ್ ಒನ್ ನಮ್ಮ ಮರುಭೂಮಿ ಇದೆ ಸರ್ ಇಲ್ಲಿ, ಥಾರ್ ಮರುಭೂಮಿ. ಇಂಡಿಯಾ ಪಾಕಿಸ್ತಾನ್ ಎರಡು ರಾಷ್ಟ್ರಗಳ ನಡುವೆ ಇದೆ. ಭಾರತ ದೇಶದೊಳಗಡೆ 4 ರಾಜ್ಯಗಳ ನಡುವೆ ಇದೆ. ಪಂಜಾಬ್, ಹರಿಯಾಣ. ಪಂಜಾಬಲ್ಲಿದೆ, ಹರಿಯಾಣದಲ್ಲಿದೆ, ಗುಜರಾತಲ್ಲಿದೆ, ರಾಜಸ್ಥಾನಲ್ಲಿದೆ. 4 ರಾಜ್ಯಗಳಲ್ಲಿ, ನಮ್ಮ ದೇಶದಲ್ಲಿ 4 ರಾಜ್ಯಗಳಲ್ಲಿ ಇರುವಂಥ ಒಂದು ಮರುಭೂಮಿ ಇದು. ಆಮೇಲೆ ಆ ಕಡೆ ಪಾಕಿಸ್ತಾನದೊಳಗಡೆ ಇದೆ. ಪಾಕಿಸ್ತಾನದೊಳಗಡೆ ಇದನ್ನು ಚೋಲಿಸ್ತಾನ್ ಅಂತ ಕರಿತೀವಿ. ಭಾರತ ದೇಶದೊಳಗಡೆ ಇದನ್ನು ಮರುಸ್ಥಾಲಿ ಡೆಸರ್ಟ್ ಅಂತ ಕರಿತೀವಿ. ಮರುಸ್ಥಾಲಿ ಅಂತಂದರೆ ಮರಳಿನ ದಿಣ್ಣೆಗಳು, ಸ್ಯಾಂಡ್ ಡ್ಯೂನ್ಸ್, ಮರಳಿನ ದಿಣ್ಣೆಗಳಿರ್ತವೆ. ಭಾರಿ ದೊಡ್ಡ ಮರಳಿನ ದಿಣ್ಣೆಗಳಿರ್ತಾವೆ. ಬಟ್ ಭಾಳ ಜಲ್ದಿ ಲೂಸ್ ಇರ್ತಾವೆ, ಭಾಳ ಗಾಳಿಗೆ ಹಾರಿ ಹೋಗ್ಬಿಡ್ತಾವೆ. ನೀವು ಹೋಗ್ಬೇಕಾದಾಗ ಇಲ್ಲಿ ಇರ್ತೈತಿ, ಬರ್ಬೇಕಾದಾಗ ಆ ಕಡೆ ಹೋಗಿರ್ತೈತಿ. ನಿಮ್ದು ಏನಾಗ್ಬಿಡ್ತೈತಿ, ದಿಕ್ಕ ತಪ್ಪಿಸ್ಬಿಡ್ತಾವೆ. ಮರುಸ್ಥಾಲಿ ಡೆಸರ್ಟ್ ಅಂತ ಕರಿತೀವಿ. ಅಥವಾ ನಾವು ಅದನ್ನು ಸಿಂಪಲ್ಲಾಗಿ ದ ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಂತ ಕೂಡ ಕರಿತೀವಿ. ಒಂದನೇದು. ಎರಡನೇದ್ದು ಏಷ್ಯಾ ಖಂಡದ ಅತಿ ದೊಡ್ಡ ಮರುಭೂಮಿ, ದಟ್ ಇಸ್ ಯಾವುದು? ಗೋಬಿ ಮರುಭೂಮಿ, ಗೋಬಿ ಡೆಸರ್ಟ್. ಗೋಬಿ ಮರುಭೂಮಿ ಹೆಂಗೈತಪ್ಪ ಅಂತಂದರೆ ಅರ್ಧ ಮಂಗೋಲಿಯಾದಾಗ ಐತಿ, ಇನ್ನು ಅರ್ಧ ಎಲ್ಲೈತಿ ಸರ್? ಚೈನಾದಾಗೈತಿ. ಚೈನಾ ಮತ್ತು ಮಂಗೋಲಿಯಾಗಳ ನಡುವೆ ವಿಸ್ತಾರವಾದಂತಹ ಮರುಭೂಮಿಯನ್ನು ನಾವು ಏನಂತ ಕರಿತೀವಿ? ಓಕೆ, ಸೊ ಯಾವ ಮರುಭೂಮಿ ಅಂತ ಕರಿತೀವಿ? ಗೋಬಿ ಮರುಭೂಮಿ, ಗೋಬಿ ಡೆಸರ್ಟ್. ಇದು ಒಂದು ಮರುಭೂಮಿ. ಇದನ್ನು ಬಿಟ್ಟು ನೆಕ್ಸ್ಟ್ ಯಾವ ಇದಾವ ಇಂಪಾರ್ಟೆಂಟ್ ಡೆಸರ್ಟ್? ಇಲ್ಲಿ ನಮ್ಮ ಕಾಶ್ಮೀರದಿಂದ ಹಿಂದ್ಗಡೆ ಸರ್, ಕಾಶ್ಮೀರ ಹಿಂಗೆ ಬರ್ಬೇಕಿದು. ಕಾಶ್ಮೀರ ಹಿಂದ್ಗಡೆ ಇಲ್ಲಿ ಒಂದು ಮರುಭೂಮಿ ಬರ್ತದೆ, ತಕ್ಲಾಮಕನ್ ಮರುಭೂಮಿ. ತಕ್ಲಾಮಕನ್ ಮರುಭೂಮಿ ಎಲ್ಲಿದೆ ಅದು ಸರ್? ತಕ್ಲಾಮಕನ್ ಮರುಭೂಮಿ ಎಲ್ಲಿತ್ತಪ್ಪ ಅಂತಂದರೆ ಇದು ಚೈನಾದಲ್ಲಿರುವಂಥದ್ದು. ನಮ್ಮ ಹಿಮಾಲಯದ ಮಳೆಯ ನೆರಳಿನ ಪ್ರದೇಶದಲ್ಲಿ ಬರ್ತದೆ. ಇದು ಹಿಮಾಲಯಕ್ಕೆ ಈ ಕಡೆಯಿಂದ ಮಾನ್ಸೂನ್ ಮಾರುತಗಳು ಬರ್ತವೆ. ಈಗ ನಾವು ಇಂಡಿಯಾದಲ್ಲಿದ್ದೀವಿ, ನೀವು ಸೌತ್ ಇಂಡಿಯಾದಲ್ಲಿದ್ದೀರಿ, ನಾನು ನಾರ್ತ್ ಇಂಡಿಯಾದಲ್ಲಿ ನಿಂತಿದ್ದೀನಿ. ಇಲ್ಲಿ ಏನಿದಾವ ನಮ್ಮ ಯಾವಿದಾವ? ಹಿಮಾಲಯ ಪರ್ವತಗಳು. ಹಿಮಾಲಯ ಪರ್ವತದ ಹತ್ರ ಮಾನ್ಸೂನ್ ಮಾರುತಗಳು ಬರ್ತವೆ. ಮಾನ್ಸೂನ್ ಮಾರುತಗಳು ಬಂದು ಇಲ್ಲಿ ಏರ್ತವೆ, ಇಲ್ಲೆಲ್ಲ ಮಳೆ ಆಗ್ತೈತಿ. ಒಣ ಮಾರುತಗಳು ಏನಾಗ್ತಾವ ಅಂತಂದರೆ ಈ ಕಡೆಗೆ ಬರ್ತವೆ. ಒಣ ಮಾರುತಗಳು ಹೋಗಿ ಚೈನಾದೊಳಗಡೆ ಏನಾಗೈತಪ್ಪ ಅಂತಂದರೆ ತಕ್ಲಾಮಕನ್ ಮರುಭೂಮಿ ಆಗಿದೆ. ಅದೇ ತಕ್ಲಾಮಕನ್ ಮರುಭೂಮಿ ಎಲ್ಲೈತಿ? ಇಲ್ಲಿರುವಂಥದ್ದು ತಕ್ಲಾಮಕನ್ ಡೆಸರ್ಟ್. ಇದಾದ ಮೇಲೆ ನೆಕ್ಸ್ಟು ಸರ್, ತಕ್ಲಾಮಕನ್ ಮರುಭೂಮಿ ಆದಮೇಲೆ ನೆಕ್ಸ್ಟ್ ಅಲ್ಲಿರುವಂಥದ್ದು ಇಲ್ಲಿ ಬರ್ತೈತಿ ಇರಾನ್. ದಸ್ತಿ ಕವೀರ್ ಮತ್ತು ದಸ್ತಿ ಲುಟ್ ಅಂತಕ್ಕಂಥ ಇಲ್ಲೊಂದೆರಡು ಮರುಭೂಮಿಗಳು ಇರುವಂಥದ್ದು. ದಸ್ತಿ ಕವೀರ್ ಮತ್ತು ದಸ್ತಿ ಲುಟ್ ಅಂಥೇಳಿ. ಅದಾದಮೇಲೆ ಸಿರಿಯಾದೊಳಗಡೆ ಒಂದು ಮರುಭೂಮಿ ಇದೆ, ಸಿರಿಯನ್ ಡೆಸರ್ಟ್ ಅಂತ ಕರಿತೀವಿ. ಸಿರಿಯಾದಲ್ಲಿರ್ತಕ್ಕಂಥ ಮರುಭೂಮಿ ಸಿರಿಯನ್ ಡೆಸರ್ಟ್. ಇವಿಷ್ಟು ನಮ್ಮ ಏಷ್ಯಾ ಖಂಡದಲ್ಲಿರ್ತಕ್ಕಂತಹ ಪ್ರಮುಖ ಮರುಭೂಮಿಗಳು. ಇದನ್ನು ಬಿಟ್ಟರೆ ಈ ಕಡೆ ಯಾವ ಮರುಭೂಮಿ ಇಲ್ಲ. ಮತ್ತು ಈ ಕಡೆ ಇಲ್ಲೆಲ್ಲ ಮಳೆಗಿಳಿ ಚಲೋ ಆಗ್ತದೆ. ಜಪಾನ್ದಾಗೋದು ಮರುಭೂಮಿ ಇಲ್ಲ. ಮತ್ತು ಓಕೆ, ಜಪಾನು, ಕೊರಿಯಾ, ಥೈಲ್ಯಾಂಡ್, ಮಯನ್ಮಾರ್, ವಿಯೆಟ್ನಾಂ, ಕಂಬೋಡಿಯಾ ಎಲ್ಲ ಈ ಕಡೆ ದಕ್ಷಿಣ ಚೀನಾ ಸಮುದ್ರ ಮತ್ತು ಪೆಸಿಫಿಕ್ ಸಾಗರದ ಜೊತೆ ಅವೆಲ್ಲ ಗಡಿ ಹಂಚ್ಕೊಂಡಿದ್ದಾವೆ. ಮಳೆ ಭಾಳ ಆಗ್ತದೆ. ನೀವು ಬ್ಯಾಡ್ ಅಂದ್ರೂ ಮಳೆ ಆಗ್ತೈತೆ. ಓಕೆ, ಅಷ್ಟು ಮಳೆ ಆಗ್ತೈತಿ. ಅಲ್ಲೇನು ಯಾವ ಅಂಥವು ಮರುಭೂಮಿಗಳು ಕಂಡು ಬರೋದಿಲ್ಲ. ಓಕೆ, ಸೊ ಬರ್ಕೋತಾ ಇದ್ದೀರಿ ಎಲ್ಲರೂ ಬರ್ಕೋತಾ ಇದ್ದೀರಿ ಅಂಥೇಳಿ ಭಾವಿಸಿದ್ದೀನಿ. ನೆಕ್ಸ್ಟ್ ಸರ್, ಮರುಭೂಮಿಗಳು. ನೆಕ್ಸ್ಟ್ 13ನೇ ಪಾಯಿಂಟ್ ಏನಪ್ಪ ಸರ್? ಇನ್ನೊಂದು ಏಷ್ಯಾ ಖಂಡದ ಇನ್ನೊಂದು ವಿಶೇಷತೆ ಐತಿ. ಇನ್ನೊಂದು ವಿಶೇಷತೆ ಏನಿದೆ
ಸರ್ ಇನ್ನೊಂದು ವಿಶೇಷತೆ ಏನೈತಂದರೆ ಏಷ್ಯಾ ಖಂಡದೊಳಗಡೆ ಪ್ರಪಂಚದ ಎಲ್ಲ ಹಳೆಯ ನಾಗರಿಕತೆಗಳು ಉಗಮಗೊಂಡಿದ್ದು ಏಷ್ಯಾದಲ್ಲಿ, ಪ್ರಮುಖ ನಾಗರಿಕತೆಗಳು. ಇದರೊಳಗಡೆ ಒಂದು ನಮಗೆ ಬರುವಂಥದ್ದು ಮೆಸೊಪೊಟೇಮಿಯನ್ ಸಿವಿಲೈಸೇಷನ್, ಯುಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಯಿಂದ ಮೆಸೊಪೊಟೇಮಿಯಾ ನಾಗರಿಕತೆ ಬಂದಿರುವಂಥದ್ದು. ನೆಕ್ಸ್ಟ್ ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ಬಯಲಿನ ನಾಗರಿಕತೆ ಬಂದಿರುವಂಥದ್ದು ಸರ್ ಸಿಂಧೂ ನದಿಯಿಂದ ಅಥವಾ ಈಗ ಸದ್ಯ ಇರ್ತಕ್ಕಂಥ ಇಂಡಸ್ ನದಿಯಿಂದ. ಆಮೇಲೆ ಸಿಂಧೂ ಬಯಲಿನ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಓಲ್ಡೆಸ್ಟ್ ಸಿವಿಲೈಸೇಷನ್ ಆ್ಯಂಡ್ ಸ್ಟಿಲ್ ದ ಸಿವಿಲೈಸೇಷನ್ ಇಸ್ ಎಕ್ಸಿಸ್ಟಿಂಗ್, ದಟ್ ಇಸ್ ಚೈನೀಸ್ ಸಿವಿಲೈಸೇಷನ್. ಜಗತ್ತಿನೊಳಗಡೆ ಅತ್ಯಂತ ಹಳೆಯ ನಾಗರಿಕತೆ ಮತ್ತು ಅದರ ಜೊತೆಗೆ ಈಗ ಸದ್ಯ ಪ್ರಸ್ತುತವಾಗಿ ನಮಗೆ ಕಾಣಸಿಗುವಂಥ ಒಂದು ನಾಗರಿಕತೆ. ಯಾವ ನಾಗರಿಕತೆ ಇದೆ? ಚೀನಾದ ನಾಗರಿಕತೆ. ಚೀನಾದ ನಾಗರಿಕತೆ. ನೆಕ್ಸ್ಟ್ ಸರ್ 14ನೇ ಪಾಯಿಂಟ್. ಈಗ ಇಡೀ ಜಗತ್ತಿನೊಳಗಡೆ ಎಲ್ಲ ಪ್ರಮುಖ ಧರ್ಮಗಳು ಉಗಮಗೊಂಡಿದ್ದು ಏಷ್ಯಾ ಖಂಡದಲ್ಲಿ. ಎಲ್ಲ ಪ್ರಮುಖ ಧರ್ಮಗಳು ಜಗತ್ತಿನ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಜಗತ್ತಿನ ಪ್ರಮುಖ ಧರ್ಮಗಳು ಯಾವ್ಯಾವ ಬರ್ತವೆ? ಜಗತ್ತಿನ ಪ್ರಮುಖ ಧರ್ಮಗಳು ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಬೌದ್ಧ ಧರ್ಮ, ಆಮೇಲೆ ನೆಕ್ಸ್ಟು ಪಾರ್ಸಿ ಧರ್ಮ, ಸಿಖ್ ಧರ್ಮ, ಜೈನ ಧರ್ಮ. ನೋಡ್ರಿ 6 ಪ್ರಮುಖ ಧರ್ಮಗಳು ಇವತ್ತು. ಆಮೇಲೆ ಇದ್ರ ಜೊತೆಗೆ ಕ್ರಿಶ್ಚಿಯನ್ ಧರ್ಮ. ಏಳು ಧರ್ಮಗಳದು. ಸೊ 1 2 3 4 5 6 7 7 ಧರ್ಮಗಳದು. 7 ಧರ್ಮಗಳು ಜಗತ್ತಿನಾಗ ಅತಿ ಹೆಚ್ಚು ಜನ ಇರುವಂಥ ಧರ್ಮಗಳು ಇದರಾಗೆ ಇದ್ದಾರೆ. ಇದನ್ನು ಬಿಟ್ಟು ಧರ್ಮಗಳು ಇಲ್ಲಂತಲ್ಲ, ಅದಾವ, ಬಟ್ ಇವು ಮುಖ್ಯವಾದಂಥವು. ಈ 7 ಧರ್ಮಗಳು ಉಗಮಗೊಂಡಿದ್ದು ಏಷ್ಯಾ ಖಂಡದಲ್ಲಿ. ನೋಡ್ರಿ, ಇದು ಒಂದು ವಿಶೇಷತೆ. ಅದರಾಗ ಹಿಂದೂ ಧರ್ಮ ಇರ್ಬೋದು, ಮತ್ತು ಜೈನ ಧರ್ಮ, ಆಮೇಲೆ ನೆಕ್ಸ್ಟು ಬೌದ್ಧ ಧರ್ಮ, ಸಿಖ್ ಧರ್ಮ, 3-4 ಧರ್ಮಗಳು ನಮ್ಮ ಭಾರತ ದೇಶದಲ್ಲೇ ಉಗಮವಾಗಿದ್ದವು. ಅಂದರೆ ಜಗತ್ತಿನ ಎಲ್ಲ ಪ್ರಮುಖ ಧರ್ಮಗಳು ಉಗಮಗೊಂಡಂತಹ ಒಂದು ಖಂಡ ಯಾವುದಪ್ಪ ಅಂತಂದರೆ ಏಷ್ಯಾ ಖಂಡ. ನೋಡ್ರಿ, ಅದು ಒಂದು ನಮ್ಮಲ್ಲಿ ಒಂದು ಡೈವರ್ಸಿಟಿ ಇರುವಂಥದ್ದು. ಬರ್ಕೊಡ್ರಿ ಇದನ್ನು. ಯಾರು ಬರ್ಕೊಂಡಿಲ್ಲ ಒಂದು ಸ್ವಲ್ಪ ಬರ್ಕೊಡ್ರಿ. ಜಗತ್ತಿನ ಪ್ರಮುಖ ಧರ್ಮಗಳು ಇರುವಂಥದ್ದು ಏಷ್ಯಾ ಖಂಡದಲ್ಲಿ. ಓಕೆ, ಪ್ರಮುಖ ಧರ್ಮ ಇರುವಂಥದ್ದಲ್ಲಿ ಏಷ್ಯಾ ಖಂಡದಲ್ಲಿ. ನೆಕ್ಸ್ಟ್ ಓಕೆ, ಇನ್ನು ನೆಕ್ಸ್ಟು ಸರ್ ಇನ್ನೊಂದಿದೆ. 13, 14, 15 ಆಯ್ತು. ಎಲ್ಲ ಒಂದು ಪೊಲಿಟಿಕಲ್ ಥಿಯರಿ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಇಡೀ ಏಷ್ಯಾ ಖಂಡದಲ್ಲಿ ಇರುವಂಥದ್ದು. ಆಲ್ ಟೈಪ್ ಆಫ್ ಪೊಲಿಟಿಕಲ್ ಥಿಯರಿ, ಎಲ್ಲ ರೀತಿಯಾದಂಥ ಪೊಲಿಟಿಕಲ್ ಥಿಯರಿಗಳಿದಾವೆ. ಯಾವ ರೀತಿಪ್ಪ? ಭಾರತ ದೇಶ. ಈಗ ನಾವು ಭಾರತ ದೇಶ ಅಂತಂದರೆ ಏನಿದು? ಇಂಡಿಯಾ, ಇಟ್ ಈಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಕಾಂಟಿನೆಂಟ್. ಓಕೆ, ಸಾರಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರಸಿ. ಜಗತ್ತಿನ ಅತಿ ದೊಡ್ಡ ಡೆಮೋಕ್ರಸಿ ಸರ್. ಈಗ ಇಂಡಿಯಾಕ್ಕೆ ಬಂದ್ರಂತಿಕೋರ್ ನೀವು, ಇಂಡಿಯಾ ಭಾರತ ದೇಶ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಜಗತ್ತಿನಾಗ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವುದು? ಭಾರತ ದೇಶ. ನೆಕ್ಸ್ಟ್ ನೀವು ಸಿಂಗಾಪುರಕ್ಕೆ ಹೋದ್ರಿ, ಪಕ್ಕಾ ಕ್ಯಾಪಿಟಲಿಸ್ಟ್ ಕಂಟ್ರಿ, ಇದು ಭಾರಿ ಕ್ಯಾಪಿಟಲ್, ಬಂಡವಾಳಶಾಹಿ ದೇಶ. ರಷ್ಯಾಕ್ಕೆ ಹೋದ್ರಿ ಸರ್, ಸೋಷಿಯಲಿಸ್ಟ್ ಕಂಟ್ರಿ ರಷ್ಯಾ. ಸೋಷಿಯಲಿಸ್ಟ್ ಕಂಟ್ರಿ ರಷ್ಯಾ. ನೆಕ್ಸ್ಟ್ ಸರ್ ಚೈನಾಗೆ ಹೋದ್ರಿ, ಕಮ್ಯುನಿಸ್ಟ್ ಕಂಟ್ರಿ, ಕಮ್ಯುನಿಸ್ಟ್ ಆಡಳಿತ. ಸರ್ವಾಧಿಕಾರಿ ಇನ್ನೊಂದಿದೆ, ಯಾರು? ನಾರ್ತ್ ಕೊರಿಯಾ. ಸರ್ವಾಧಿಕಾರಿಗಳು ಕಿಮ್ ಜಾಂಗ್ ಉನ್ ಸಾಹೇಬ್ರು ಏನು ಹೇಳ್ತಾರೆ ಅದ ಕರೆಯಲ್ಲಿ ಟಿ ವಿ ಅಟ್ಟ ಹಚ್ಚೋದು ನೀವು. ನಾರ್ತ್ ಕೊರಿಯಾ ಫಾರ್ ಎಕ್ಸಾಂಪಲ್, ನೀವು ನಾರ್ತ್ ಕೊರಿಯಾದಾಗ ಅದಿರಿ ಅಂತಂದರೆ ಟಿ ವಿ ಆನ್ ಅಷ್ಟ ಮಾಡೋದು ನೀವು.
ನಿಮಗೆ ಚಾನಲ್ಲು ಚೇಂಜ್ ಮಾಡೋಕ್ಕೆ ಅವಕಾಶ ಇಲ್ಲ, ಅವ್ರು ಏನು ತೋರಿಸ್ಬೇಕು ಅವ್ರು ಡಿಸೈಡ್ ಮಾಡ್ತಾರೆ ಅಂಥ ದೇಶ ನಾರ್ತ್ ಕೊರಿಯಾ. ನೆಕ್ಸ್ಟು ಸರ್ ನೀವು ಸೌದಿ ಅರೇಬಿಯಾಕ್ಕೆ ಹೋದ್ರೆ ಇಟ್ಸ್ ಅ ಕಿಂಗ್ಡಮ್, ಸೌದಿ ಕಿಂಗ್ಡಮ್. ಓಕೆ, ಸೊ ಈ ಥರ ಪೊಲಿಟಿಕಲ್ ಥಿಯರೀಸ್ ಭಾಳ ಡಿಫ್ರೆಂಟ್ ಇದಾವೆ ಏಷ್ಯಾದೊಳಗಡೆ. ಕೆಲವೊಂದು ಕಡೆ ಡೆಮೋಕ್ರಸಿ ಇದೆ, ಕಮ್ಯುನಿಸ್ಟ್ ಇದೆ, ಸೋಷಿಯಲಿಸ್ಟ್ ಇದೆ, ಕಮ್ಯುನಿಸ್ಟ್ ಇದೆ, ಸೋಷಿಯಲಿಸ್ಟ್ ಇದೆ, ಆಮೇಲೆ ಕ್ಯಾಪಿಟಲಿಸ್ಟ್ ಇದೆ, ಆಮೇಲೆ ನಾರ್ತ್ ಕೊರಿಯಾದೊಳಗಡೆ ಸರ್ವಾಧಿಕಾರಿ ಅಥಾರಿಟೇರಿಯನ್ ನೇಚರ್ ಇದೆ. ಸೌದಿ ಅರೇಬಿಯಾ ಇಸ್ ಅ ಕಿಂಗ್ಡಮ್. ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿಯಾದಂಥ. ಇನ್ನು ಭೂತಾನ್ ಕಡೆ ಹೋದ್ರೆ ಅಂದರೆ ಕಿಂಗ್ ಅದು ಅದಾರ, ಭೂತಾನ್ದಾಗ ಈಗೂ ಕಿಂಗ್ಸ್ ಇದಾರೆ. ಭೂತಾನ್ ಕಿಂಗ್ ವಾಂಗ್ಮೆ ಯುಂಗ್ಚುಕ್. ಓಕೆ, ಸೊ ಭೂತಾನ್ ಒಳಗಡೆ ಅದೊಂಥರ. ಅಂದರೆ ಏಷ್ಯಾ ಖಂಡದಲ್ಲಿ ಎಲ್ಲ ರೀತಿಯಾದಂತಹ ಒಂದು ವೈವಿಧ್ಯತೆಗಳು ಇಲ್ಲಿ ಇರುವಂಥದ್ದು. ಪೊಲಿಟಿಕಲ್ ಥಿಯರೀಸ್ ಅಂತೇಳಿ ನಾವು ಕರಿತೀವಿ ಸರ್, ಪೊಲಿಟಿಕಲ್ ಥಿಯರೀಸ್ ಅಂತೇಳಿ ನಾವು ಕರೆಯುವಂಥದ್ದು. ಇದು ಕೂಡ ಏಷ್ಯಾದಲ್ಲಿರ್ತಕ್ಕಂಥ ಇನ್ನೊಂದು ವಿಶೇಷತೆ. ಅಂದರೆ ಇವೇನು 15 ವಿಶೇಷತೆಗಳು ಹೇಳಿದಿಲ್ಲ, ಪೊಲಿಟಿಕಲ್ ಡೈವರ್ಸಿಟಿ, ಆಮೇಲೆ ನೆಕ್ಸ್ಟು ಇನ್ನು ಬಿಲೇನಿಯರ್ಸ್ ಸರ್. ಇಡೀ ವರ್ಲ್ಡ್ದಾಗ ಹೈಯೆಸ್ಟ್ ಬಿಲೇನಿಯರ್ಸ್ ಎಲ್ಲಿದಾರಪ್ಪ ಅಂತಂದರೆ ನಮ್ಮ ಏಷ್ಯಾ ಖಂಡದಾಗ ಅದ. ಅಂಬಾನಿ ಇರ್ಬೋದು, ಅದಾನಿ ಇರ್ಬೋದು, ಟಾಟಾ ಇರ್ಬೋದು, ಆಮೇಲೆ ಅಲಿಬಾಬಾ ಇರ್ಬೋದು ಸರ್, ಇವರೆಲ್ಲ ಬರುವಂಥದ್ದು. ಇಡೀ ದೇಶದಾಗ ಅತಿ ಹೆಚ್ಚು ಬಿಲೇನಿಯರ್ಸ್ ಇರುವಂಥ ದೇಶ ಯಾವುದಪ್ಪ ಅಂತಂದರೆ ದಟ್ ಇಸ್ ದಿ ದೇಶ ಅಲ್ಲ, ಖಂಡ ಯಾವುದಪ್ಪ ಅಂತಂದರೆ ದಟ್ ಇಸ್ ದಿ ಏಷ್ಯನ್ ಕಾಂಟಿನೆಂಟ್, ಏಷ್ಯಾ. ನೋಡ್ರಿ ಏನೇನು ಸ್ಪೆಷಾಲಿಟಿ ಅದಾವೆ ಏಷ್ಯಾದೊಳಗಡೆ, ಇನ್ನೂ ಸಾಕಷ್ಟು ಸ್ಪೆಷಾಲಿಟಿಗಳದು. ಏನೇನು ಡಿಸ್ಕಸ್ ಮಾಡಿದ್ದೀವಿ ಒಂದೊಂದೇ ನೋಡ್ಕೊಂಡು ಬರೋಣ ಸರ್. 60% ಪಾಪ್ಯುಲೇಷನ್ ಏಷ್ಯಾ. ಅತಿ ಎತ್ತರದ ಪರ್ವತ ಹಿಮಾಲಯ ಪರ್ವತ. ಆಮೇಲೆ ಇನ್ನೊಂದಿದೆ ಸರ್, ಎತ್ತರದ ಪರ್ವತ ಅಂದ್ಕೊಂಡೆ ನೆನಪಾಯ್ತು. ಅತಿ ಆಳವಾದ ಸರೋವರ ಬೈಕಾಲ್ ಸರೋವರ, ರಷ್ಯಾದಾಗ ಐತಿ ಬೈಕಾಲ್. ಅತ್ಯಂತ ಆಳವಾದ ಸರೋವರ ಬೈಕಾಲ್ ಸರೋವರ ಇದೆ. ಬೈಕಾಲ್ ಇಸ್ ದ ಓಕೆ, ಸೊ ಡೀಪೆಸ್ಟ್ ಲೇಕ್. ಇದು ಕೂಡ ನಮ್ಮ ಏಷ್ಯಾ ಖಂಡದಲ್ಲಿ ಇರುವಂಥದ್ದು. ನೆಕ್ಸ್ಟು ಕಂದಕ. ಯಾವ ಕಂದಕ ಇದೆ? ಮರೀನಾ ಕಂದಕ, ಮರಿಯಾನಾ ಟ್ರೆಂಚ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಯಾವುದು? ಜನಸಂಖ್ಯೆ ಒಳಗಡೆ ಏಷ್ಯಾ ಮತ್ತು ಯಾವುದು? ಚೈನಾ ಮತ್ತು ಇಂಡಿಯಾ. ನೆಕ್ಸ್ಟು ವಿಸ್ತೀರ್ಣದೊಳಗಡೆ ರಷ್ಯಾ ಬರ್ತದೆ. ಅತಿ ಹೆಚ್ಚು ಭೂಕಂಪಗಳು ಜಪಾನ್. ನೆಕ್ಸ್ಟು ಜ್ವಾಲಾಮುಖಿ ಯಾವುದಿದೆ ನಮಗೆ? ಇಂಡೋನೇಷ್ಯಾ. ಜಾಗೃತ ಜ್ವಾಲಾಮುಖಿಗಳು, ಹೈಯೆಸ್ಟ್ ನಂಬರ್ ಆಫ್ ಆಕ್ಟಿವ್ ವೋಲ್ಕ್ಯಾನೋಸ್. ನೆಕ್ಸ್ಟು ದ್ವೀಪ ಸಮೂಹಗಳು, ಲಾರ್ಜೆಸ್ಟ್ ಆರ್ಕಿಪೆಲಗೋ ಆಫ್ ದ ವರ್ಲ್ಡ್. ನೆಕ್ಸ್ಟು ಸರ್ ಟಿಬೆಟ್ ಪ್ರಸ್ಥಭೂಮಿ. ನೆಕ್ಸ್ಟ್ ಬರುವಂಥದ್ದು ಹಿಮಾಲಯನ್ ಪರ್ವತ ಶ್ರೇಣಿಗಳು, ಅತಿ ಎತ್ತರದ ಪರ್ವತ ಶ್ರೇಣಿಗಳು. ಆವರೇಜ್ ಹೈಟ್ ಆಫ್ ದ ಹಿಮಾಲಯ 6 ಕಿಲೋಮೀಟರ್ ಫ್ರಮ್ ದಿ ಸಿ ಲೆವೆಲ್. ಸಮುದ್ರ ಮಟ್ಟದಿಂದ 6 ಕಿಲೋಮೀಟರ್ ಎತ್ತರದಲ್ಲಿರ್ತಕ್ಕಂಥ ಭೂಮಿ. ನೆಕ್ಸ್ಟ್ ಬರುವಂಥದ್ದು ಯಾವುದು? ಪ್ರಮುಖ ನದಿಗಳು, ಚಾಂಗ್ ಜಿಯಾಂಗ್, ಹ್ಯಾಂಗ್ಹೇ ನದಿ. ಆಮೇಲೆ ನೆಕ್ಸ್ಟ್ ಬರೋದು ಮೆಕಾಂಗ್. ಇವು ಏಷ್ಯಾ ಖಂಡದ ಬೃಹತ್ ನದಿಗಳು, ಜಗತ್ತಿನ ಬೃಹತ್ ನದಿಗಳಲ್ಲಿ ಕೂಡ ಸ್ಥಾನ ಪಡೆದಂತಹ ನದಿಗಳು. ನೆಕ್ಸ್ಟ್ ಈ ಕಡೆಗೆ ಡೆಸರ್ಟ್, ಥಾರ್ ಮರುಭೂಮಿ, ತಕ್ಲಾಮಕನ್ ಮರುಭೂಮಿ, ಗೋಬಿ ಮರುಭೂಮಿ, ಸಿರಿಯನ್ ಮರುಭೂಮಿ, ದಸ್ತಿ ಲುಟ್ ಮರುಭೂಮಿ. ಇವೆಲ್ಲ ನಮಗೆ ಇರಾನ್ ದೇಶದಲ್ಲಿ ಬರುವಂಥದ್ದು. ನೆಕ್ಸ್ಟು ಚೈನಾ ಸಿವಿಲೈಸೇಷನ್. ಜಗತ್ತಿನ ಅತ್ಯಂತ ಹಳೆಯ ನಾಗರಿಕತೆಗಳು ಏಷ್ಯಾ ಖಂಡದಲ್ಲಿದೆ. ಮೆಸೊಪೊಟೇಮಿಯಾ ನಾಗರಿಕತೆ ಯುಫ್ರಟಿಸ್ ಮತ್ತು ಟೈಗ್ರಿಸ್ ನದಿಯಿಂದ ಆಗಿದೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂಡಸ್ ನದಿಯಿಂದಾಗಿದೆ. ಸಿಂಧು ಬಯಲಿನ ನಾಗರಿಕತೆ. ಚೈನಾ ನಾಗರಿಕತೆ ಯಾವುದು? ನಮಗೆ ಅತ್ಯಂತ ಹಳೆಯ ಮತ್ತು ಇವತ್ತಿಗೂ ಇರುವಂತಹ ಒಂದು ನಾಗರಿಕತೆ. ನೆಕ್ಸ್ಟು ಸರ್ ಪ್ರಮುಖ ಧರ್ಮಗಳು, ಹಿಂದೂಯಿಸಮ್ ಇರ್ಬೋದು, ಇಸ್ಲಾಮಿಸಮ್ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು, ಜೈನಿಸಮ್, ಬುದ್ಧಿಸಮ್, ಸಿಕ್ಕಿಸಮ್, ಪಾರ್ಸಿ, ಜೊರಾಸ್ಟ್ರಿಯನ್ ಎಲ್ಲ ನಮಗೆ ಭಾರತ ದೇಶ ನಮ್ಮ ಏಷ್ಯಾ ಖಂಡದಲ್ಲಿ ಉಗಮವಾದಂಥದ್ದು. ಇದಾದಮೇಲೆ ನೆಕ್ಸ್ಟ್ ಬರೋದು ಯಾವುದು? ಪೊಲಿಟಿಕಲ್ ಥಿಯರೀಸ್. ಭಾರತ ಡೆಮೋಕ್ರಸಿ, ಸಿಂಗಾಪುರ್ ಕ್ಯಾಪಿಟಲಿಸ್ಟ್, ಚೈನಾ ನಮಗೆ ಯಾವುದು? ಕಮ್ಯುನಿಸ್ಟ್, ರಷ್ಯಾ ಸೋಷಿಯಲಿಸ್ಟ್. ಈ ಕಡೆ ನೀವು ನಾರ್ತ್ ಕೊರಿಯಾಕ್ಕೆ ಹೋದರೆ ಅಥಾರಿಟೇರಿಯನ್ ನೇಚರ್, ಸೌದಿ ಕಿಂಗ್ಡಮ್, ಕಿಂಗ್ ಸಿಸ್ಟಮ್ ಇನ್ ಭೂತಾನ್. ಬೇರೆ ಬೇರೆ ಪೊಲಿಟಿಕಲ್ ಥಿಯರೀಸ್ಗಳು ಇರುವಂಥದ್ದು. ಪೊಲಿಟಿಕಲ್ ಡೈವರ್ಸಿಟಿ. ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ? 16th ಒನ್ ಬಿಲೇನಿಯರ್ಸ್, ಹೈಯೆಸ್ಟ್ ಬಿಲೇನಿಯರ್ಸ್. ಅಂಬಾನಿ, ಅದಾನಿ, ಟಾಟಾ, ಅಲಿಬಾಬಾ, ಜಾಕ್ಮಾ. ಸೊ ಎಲ್ಲ ಇಲ್ಲೇ ಬರುವಂಥದ್ದು. ಅಲಿಬಾಬಾ ಕಂಪನಿ ಓನರ್ ಯಾರು? ಮಿಸ್ಟರ್ ಜಾಕ್ಮಾ. ಎಲ್ಲ ಸರ್ ನಮಗೆ 16th. ನೆಕ್ಸ್ಟು ಬೈಕಲ್ ಸರೋವರ. ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಯಾವುದಿದೆ? ಬೈಕಲ್ ಸರೋವರ ಇರುವಂಥದ್ದು.
ಆಮೇಲೆ ಸೊ ಇವೆಲ್ಲ ನಮ್ಮ ಏಷ್ಯಾ ಖಂಡದ ಪ್ರಮುಖ ವಿಶೇಷತೆಗಳು. ಈಗ ನಾ ಏನು ಮಾಡಿದ್ನಪ್ಪ ಅಂತಂದರೆ ಏಷ್ಯಾ ಖಂಡದ ಬಗ್ಗೆ ಜಸ್ಟ್ ನಿಮಗೊಂದು ಐಡಿಯಾ ಬಂತೀಗ. ಮತ್ತು ಫಸ್ಟ್ ನಾವು ಏನು ಮಾಡಿದ್ದೀವಿ, ಏಷ್ಯಾ ಖಂಡ ಎಲ್ಲೈತಿ, ಏಷ್ಯಾ ಖಂಡದಾಗ ಯಾವ್ಯಾವ ದೇಶಗಳು ಎಲ್ಲಿದಾವೆ, ಆಮೇಲೆ ಏಷ್ಯಾ ಖಂಡದ ಯಾವ್ಯಾವ ಭಾಗಕ್ಕೆ ಏನೇನಂತ ಕರೀತಾರ ಅದನ್ನು ನೋಡಿದ್ವಿ. ಇದಾದಮೇಲೆ ನಾವು ಎಲ್ಲಿ ಬಂದೀವಿ, ವೈಶಿಷ್ಟ್ಯತೆಗಳು ನೋಡ್ರಿ. ಸುಮಾರು ಒಂದು 17 ವಿಶೇಷತೆಗಳನ್ನು ನೋಡಿದ್ವಿ. ಏಷ್ಯಾ ಖಂಡದ ಸುಮಾರು 17 ವಿಶೇಷತೆಗಳನ್ನು ನಾವು ನೋಡಿದ್ವಿ. ಇದಾದಮೇಲೆ ನಾವೇನು ಮಾಡ್ತೀವಿ, ಸೊ ನೆಕ್ಸ್ಟ್ ಒಂದೊಂದೇ ದೇಶಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಈಗ ನಿಮಗೇನಾಯ್ತಪ್ಪ ಅಂತಂದರೆ ಏಷ್ಯಾ ಖಂಡದ ಬಗ್ಗೆ ಒಂದು ಪಕ್ಕಾ ಮಾಹಿತಿ ಬಂತು. ಈಗ ನಿಮಗೆ ಫ್ಯಾಮಿಲಿಯರ್ ಆದ್ರಿ, ಈಗ ಏಷ್ಯಾ ಖಂಡದ ಬಗ್ಗೆ ಪರಿಚಯ ಬಂತು ನಿಮಗೆ. ಇನ್ನು ನಾವು ಆರಾಮ್ಸರಿ ಇದನ್ನೆಲ್ಲ ಒಂದೊಂದೇ ಡಿಸ್ಕಸ್ ಮಾಡ್ಕೊತ ವಿತ್ ಕರೆಂಟ್ ಅಫೇರ್ಸ್ ಲಾಸ್ಟಿಗೆ ಬರ್ತದೆ. ಎಲ್ಲ ನಾವು ಕರೆಕ್ಟ್ ಅರ್ಥ ಮಾಡ್ಕೊಂಡ ಮೇಲೆ ಕರೆಂಟ್ ಅಫೇರ್ಸ್ ಶುರು ಮಾಡ್ಬೇಕು. ನಮಗೆ ದೇಶ ಎಲ್ಲೈತೆ ಗೊತ್ತಿಲ್ಲ, ಏಷ್ಯಾದಾಗ ಯಾವ ಪಾರ್ಟ್ ಅಂತ ಗೊತ್ತಿಲ್ಲ, ಸುಮ್ಮನೆ ಒಮ್ಮೆ ಕರೆಂಟ್ ಅಫೇರ್ಸ್ ಹೇಳ್ಕೊಂತ ಹೋದರೆ ಏನೂ ಉಪಯೋಗ ಇಲ್ಲ. ಸೊ ಅದಕ್ಕಾಗಿ ದಿನ ಕರೆಂಟ್ ಅಫೇರ್ಸ್ನಾಗ ಬರ್ತಾವೆ, ನೀವು ನೋಡಿರ್ಬೋದು. ಈಗಾಗಲೇ ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ, ಕರೆಂಟ್ ಅಫೇರ್ಸ್ ನಿಮಗೆ ಅಪ್ಡೇಟ್ ಬೇಕಂತಂದರೆ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ ಒಳಗಡೆ ನೀವು ಇಲ್ಲಿ ವೀಡಿಯೋಸ್ ಅಂತ ಒಂದು ಪಾರ್ಟ್ ಇದೆ. ಸೊ ಈ ವಿಡಿಯೋಸ್ ಪಾರ್ಟಿಗೆ ನೀವು ಹೋದ್ರಿ ಅಂತಂದರೆ, ಸೊ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ ಒಳಗಡೆ ವೀಡಿಯೋಸ್ ಪಾರ್ಟಿಗೆ ಹೋದ್ರಿ ಅಂತಂದರೆ ಎಲ್ಲ ವೀಡಿಯೋಗಳು ಸಿಗ್ತವೆ. ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ. ಆಮೇಲೆ ನಾಳೆಯಿಂದ ಬೇರೆ ಬೇರೆ ವೀಡಿಯೋಗಳನ್ನು ಕೂಡ ನಾವು ಅದರೊಳಗಡೆ ಮಾಡ್ತಾರೆ, ಅದು ಕೂಡ ನಿಮಗೆ ಸಿಗ್ತದೆ. ಮತ್ತು ಇದ್ರದ್ದು ಎಲ್ಲ PDF ನಿಮಗೆ ಟೆಲಿಗ್ರಾಮ್ದಾಗ ಸಿಗ್ತದೆ, ಟೆಲಿಗ್ರಾಮ್ ಚಾನಲ್. ಈಗಾಗಲೇ ಸುಮಾರು 91,000 ಜನ ವಿದ್ಯಾರ್ಥಿಗಳಿದ್ದಾರೆ. ಟೆಲಿಗ್ರಾಮ್ ಚಾನಲ್ ಇಲ್ಲಿದೆ. ಓಕೆ, ಸೊ ಆಫೀಸರ್ಸ್ ಅಡ್ಡ #1 ಅಂತಿದೆ. ಸೊ ಇಲ್ಲಿ ಹೋದರೆ ನಿಮಗೆ ಎಲ್ಲ ಮಾಹಿತಿಗಳು ಆಫೀಸರ್ಸ್ ಅಡ್ಡದಲ್ಲಿ ಸಿಗ್ತವೆ, ಪೂರ್ತಿ PDFಗಳನ್ನೇ ಸಿಗ್ತಾವೆ. ಮತ್ತು ಈಗೇನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಲ್ಲ, ಇದರದ್ದು PDF ಕೂಡ ನಿಮಗೆ ಅಲ್ಲೇ ಸಿಗ್ತದೆ. ಇವೆಲ್ಲ ದೇಶಗಳದ್ದು ಮ್ಯಾಪ್ಗಳು, ಇವೆಲ್ಲ ದೇಶದ್ದು ಸ್ಲೈಡ್ಸು, ಇಂಪಾರ್ಟೆಂಟ್ ಪಾಯಿಂಟ್ಸು, ಇವು ಕೂಡ ನಿಮಗೆಲ್ಲ ಇಲ್ಲಿ ಟೆಲಿಗ್ರಾಮ್ ಚಾನಲ್ ಒಳಗಡೆ ಸಿಗುವಂಥದ್ದು. ಟೆಲಿಗ್ರಾಮ್ ಚಾನಲಲ್ಲಿ ಸಿಗ್ತವೆ. ಮತ್ತು ಇಲ್ಲಿ ಯೂಟ್ಯೂಬ್ ಚಾನಲ್ ಒಳಗಡೆ ನಿಮಗೆ ವೀಡಿಯೋಗಳು ಸಿಗ್ತವೆ. ಮತ್ತು PSI ಹೆಂಗೆ ಬರೀಬೇಕು, KS ಹೆಂಗೆ ಬರೀಬೇಕು, ಆಮೇಲೆ GPSTR ಯಾವ ರೀತಿ ಮಾಡಬೇಕು, ಆಮೇಲೆ IAS ಎಕ್ಸಾಮ್ ಹೆಂಗೆ ಬರೀಬೇಕು, ಇದೆಲ್ಲದು ಮಾಹಿತಿಗಳು. ಮತ್ತು ಅದಕ್ಕೆ ಬುಕ್ ಲಿಸ್ಟ್ಗಳು ಯಾವ್ಯಾವ ಬುಕ್ಕನ್ನು ಯಾವಾಗ ನಾವು ಯೂಸ್ ಮಾಡಬೇಕು, ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ ಬುಕ್ಸು, ಮೇನ್ಸ್ಗೆ ಯಾವುದು, ಪ್ರಿಲಿಮ್ಸ್ಗೆ ಯಾವುದು, ಆಮೇಲೆ ಟೈಮ್ ಟೇಬಲ್ ಹೆಂಗೆ ಮಾಡ್ಕೋಬೇಕು, ನೋಟ್ಸ್ ಹೆಂಗೆ ಮಾಡ್ಕೋಬೇಕು, ಎಲ್ಲ ನಿಮಗೆ ಇಲ್ಲಿ ಸಿಗುವಂಥದ್ದು. ಸಬ್ಸ್ಕ್ರೈಬರ್ ನೀವು ಇಲ್ಲಿ ಫ್ರೀಯಾಗಿ ನಿಮಗೆ ವೀಡಿಯೋಗಳು ಸಾಕಷ್ಟು ಸಿಗ್ತವೆ. ಸೊ ಸಬ್ಸ್ಕ್ರೈಬ್ ಆಗಿ ಇದರ ಒಂದು ಲಾಭವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಬೋತ್ ಯೂಟ್ಯೂಬ್ ಆಸ್ ವೆಲ್ ಆಸ್ ಟೆಲಿಗ್ರಾಮ್, ಅದರ ಲಾಭವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಈಗ ನಾವು ಏಷ್ಯಾ ಖಂಡದ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನು ನೋಡಿದ್ವಿ. US ಏಷ್ಯಾ ಇದನ್ನು ನಾವು ಪಡ್ಕೊಂಡಿದ್ವಿ. ಇನ್ನು ನಾವು ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂತಂದರೆ ಏಷ್ಯಾ ಖಂಡದ ಕುರಿತಾಗಿ ಕೆಲವೊಂದು ಮಾಹಿತಿಗಳನ್ನು ಆರಂಭ ಮಾಡ್ಕೊತ ಹೋಗ್ತೀವಿ. ಬಟ್ ಅದಕ್ಕಿಂತ ಪೂರ್ವ ಭಾಗದೊಳಗಡೆ ಇನ್ನೊಂದು ಪಾಯಿಂಟನ್ನು ನಾನು ನಿಮಗೆ ಹೇಳಿರ್ತೀನಿ. ಈಗ ದಿನಾಲೂ ಪ್ರತಿ ದಿವಸ ಸಂಜೆ 6 ಗಂಟೆಯಿಂದ 7 ಗಂಟೆ ನನ್ನ ತರಗತಿಗಳು ಇರ್ತವೆ. 1 ಅವರ್ ಪ್ರತಿ ದಿವಸ 6 ಗಂಟೆಯಿಂದ 7 ಗಂಟೆ ತರಗತಿ ಇರ್ತವೆ. ಈಗ ನಾವು ಏಷ್ಯಾ ಖಂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಏಷ್ಯಾ ಆದಮೇಲೆ ನೆಕ್ಸ್ಟ್ ನಾವು ಓಷಾನಿಯಾ ಖಂಡವನ್ನು ಡಿಸ್ಕಸ್ ಮಾಡ್ತೀವಿ. ಇನ್ನೂ 2-3 ಖಂಡಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಇಷ್ಟು ಡಿಸ್ಕಸ್ ಮಾಡಿದ ಮೇಲೆ ಸುಮಾರು ಇನ್ನೊಂದು 2-3 ದಿವಸ ಆದಮೇಲೆ ನಂದು ಕೊನೆಯ ತರಗತಿ ಬರ್ತದೆ. ಕೊನೆಯ ತರಗತಿಯಲ್ಲಿ ನಾವು ಎಲ್ಲ ಖಂಡಗಳನ್ನು ಮುಗಿಸಿದ ಮೇಲೆ ಕೊನೆಯ ತರಗತಿಗೆ ಬರ್ತೀವಿ. ಬಹುಶಃ ಅದು ಸೋಮವಾರ ಅಥವಾ ಮಂಗಳವಾರ ಬರಬಹುದು. ಅದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ ಎಟ್ ಎನಿ ಕಾಸ್ಟ್. ಯಾವುದೇ ಕಾರಣಕ್ಕೂ ಆ ತರಗತಿಯನ್ನು ಮಿಸ್ ಮಾಡ್ಕೋಬೇಡ್ರಿ. ಯಾಕೆ ಸರ್? ಯಾಕಪ್ಪ ಅಂತಂದರೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಆ ಒಂದು ವಿಡಿಯೋದೊಳಗಡೆ ನಾವಲ್ಲಿ ನೋಡಿರ್ತೀವಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು MCQ ಅಂತ ಕೇಳಿದಿರಿ, ಭಾಳ ಮಂದಿಗೆ ತಲೆನೋವು ಆಗ್ಬಿಟ್ಟೈತೆ. MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಅದರಾಗೂ ಮತ್ತು ನೆಗೆಟಿವ್ ಮಾರ್ಕ್ಸ್. ಈಗ GPSTR ಎಕ್ಸಾಮ್ ಬಂತು. ಈಗ ನಾಳೆ 22ನೇ ತಾರೀಕಿನಿಂದ ಅದನ್ನು ಫಾರ್ಮ್ ತುಂಬಬೇಕು. ಆಮೇಲೆ PSI ಬರ್ತಾ ಇದೆ, PC ಬರ್ತಾ ಇದೆ, KS ಮಾರ್ಚ್ ಎಂಡ್ ಒಳಗಡೆ ಅದು ಕೂಡ ಬರ್ತಾ ಇದೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಕೆಲವು ಮಂದಿಗೆ ಏನಾಗೈತಪ್ಪ ಅಂತಂದ್ರೆ ಭಾರಿ ತ್ರಾಸು ಕೊಡಾಕತ್ತದ. ಜಜ್ಮೆಂಟ್ ಬರವಲ್ತು. ಒಮ್ಮೆ ಫುಲ್ ಮಾರ್ಕ್ಸ್ ಬಂದಂಗೆ ಅನಿಸ್ತಾವೆ, ಒಮ್ಮೆಲೆ ಮಾರ್ಕ್ಸ್ ಕಡಿಮೆ ಆಗ್ತಾವೆ, ಒಮ್ಮೆ 100ಕ್ಕೆ 70 ಬೀಳ್ತಾವೆ, ಒಮ್ಮೆ 20 ಬೀಳ್ತಾವೆ. ನೀವು ಭಾರಿ ಚಂದ ಓದ್ಕೊಂಡು ಹೋಗಿ ಬರೋದ್ರಿ ಸರ್ 100ಕ್ಕೆ 50 ಬೀಳ್ತಾವೆ. ಇನ್ನೂ ಚಂದ ಓದ್ಕೊಂಡು ಹೋಗಿ ಬರೋದ್ರಿ ಸರ್ 30 ಬೀಳ್ತಾವೆ. ಓದಿದಂಗೆ ಅವು ಕಡಿಮೆ ಹಾಕೊಂತ ಹೋಗ್ತಾವೆ. ಒಮ್ಮೊಮ್ಮೆ ನಿಮ್ಗೆ ಉಲ್ಟಾ ಅನ್ಸಕ್ಕೆ ಶುರು ಆಗ್ತದೆ, ಇದೇನಿದು ಉಲ್ಟಾ ಆಗಾಕತ್ತೈತೆ ಎಲ್ಲ ಅಂಥೇಳಿ. ಯಾಕಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಿಡಿಸ್ಬೇಕಾದಾಗ ಬರೀ ನಾಲೆಡ್ಜ್ ಇದ್ದರೆ ಸಾಕಾಗಂಗಿಲ್ಲ. ನಾಲೆಡ್ಜ್ ಜೊತೆಗೆ ಕೆಲವೊಂದು ಟ್ರಿಕ್ಸ್ಗಳು ಕೂಡ ಬೇಕು, ಇಂಪಾರ್ಟೆಂಟ್ ಟ್ರಿಕ್ಸ್ಗಳು ಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ಟ್ರಿಕ್ಸ್ ಬೇಕು. ಓದಲಾರ್ದೇನೂ ನೀವು ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಎಲ್ಲ ಕ್ವಶನ್ನು ಓದೇನೆ ಮಾಡ್ಬೇಕಂತಿಲ್ಲ,
ಮತ್ತು ಅದನ್ನ ಹೇಳಿಬಿಟ್ರಿ ಸರ್ ಎಲ್ಲ ಮುಗ್ದ ಬಿಡ್ತೈತೆ ಅಂತಲ್ಲ, ಎಲ್ಲ ಮೊದಲು ನಾಲೆಡ್ಜ್ ಇರಬೇಕು. ಈ ನಾಲೆಡ್ಜ್ ಮೇಲೆ ಒಂದು ಮೆಥಡ್ ಇದೆ, ನಾನೊಂದು ಮೆಥಡ್ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದೀನಿ, ಅದನ್ನು ಲಾಸ್ಟ್ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಕೂಡ ಲಾಸ್ಟ್ ಕ್ಲಾಸು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ದಿನ ಅಂತೂ 6ರಿಂದ 7 ಗಂಟೆ, ಸಂಜೆ 6ರಿಂದ 7 ಗಂಟೆ ಕ್ಲಾಸ್ ಇದ್ದೇ ಇರ್ತೈತಿ. ಸೊ ಇದನ್ನಂತೂ ನೀವು ಕಂಟಿನ್ಯೂಸ್ ಇರ್ತವೆ. ಈಗ ಬಹುಶಃ ಸಂಡೇ ಒಂದು ದಿವಸ ಇರೋದಿಲ್ಲ, ಸಂಡೇ ಬಿಟ್ಟರೆ ಕಂಟಿನ್ಯೂಸ್ ಆಗಿ ಕ್ಲಾಸ್ಗಳು ಇರ್ತವೆ. ಸೊ ನೀವು ಅದರ ಲಾಭವನ್ನು ಪಡ್ಕೋಬೋದು. ಆದರೆ ಅದರ ಜೊತೆಗೆ ಲಾಸ್ಟ್ ಕ್ಲಾಸು ಹೌ ಟು ಸಾಲ್ವ್ MCQs ಸ್ಟ್ರಾಟಜಿ ಇದೆ. ವಿತ್ ನಿಮಗೆ ಕೆಲವೊಂದು ಎಕ್ಸಾಂಪಲ್ಗಳನ್ನು ಹಾಕಿ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಹೆಂಗೆ ಬಿಡಿಸ್ಬೇಕು, ಸ್ಪೆಷಲಿ KS, ಸ್ಪೆಷಲಿ PSI ಈ ಒಂದು ಎಕ್ಸಾಮ್ಗಳಿಗೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಪೂರ್ತಿ ಡಿಟೇಲ್ ಆಗಿ ಹೇಳ್ತಾ ಹೋಗಿರ್ತೀನಿ. ಅದನ್ನು ಹೇಳಿದ ಮೇಲೆ ನೀವು ಏನು ಮಾಡ್ಬೇಕಂದ್ರೆ ಅದರ ಆಧಾರದ ಮೇಲೆ ಈ ಟ್ರಿಕ್ಸ್ಗಳು ಸುಮಾರು ಒಂದು 10-15 ಟ್ರಿಕ್ಸ್ಗಳು ಬರ್ತವೆ. ಈ 15 ಟ್ರಿಕ್ಸನ್ನು ಒಂದು ಬಿಟ್ಟು 2 ಸರಿ ನೋಡಿಕೊಂಡು ಅದರ ಆಧಾರದ ಮೇಲೆ ಬೇರೆ ಬೇರೆ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಬೇಕು. ನಂಬರ್ ಆಫ್ ಕ್ವಶನ್ ಪೇಪರ್ಸ್ಗಳು. ಓಕೆ, ಈ ಕ್ವಶನ್ ಪೇಪರ್ಗಳನ್ನು ಬಿಡಿಸಿ ಅದರ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಸಕ್ಸೆಡ್. ಅದನ್ನು ಬಿಟ್ಟು ಬರೀ ಪದೇ ಪದೇ ಓದಿದ್ದನ್ನೇ 10 ಸರಿ ರಿವಿಷನ್ ಮಾಡಿ 11 ಸರಿ ರಿವಿಷನ್ ಮಾಡಿ ಅಂದರೆ ವರ್ಕ್ ಆಗೋದಿಲ್ಲ. ಟ್ರಿಕ್ಸ್ಗಳು ಬೇಕು. MCQ ಟ್ರಿಕ್ಸ್ ಇದೆ, ಲಾಸ್ಟ್ ಕ್ಲಾಸು ಬಹುಶಃ ಸೋಮವಾರ ಅಥವಾ ಮಂಗಳವಾರ ಬರ್ತದೆ, ಒಟ್ಟ ಮರೆಯಕ್ಕೆ ಹೋಗ್ಬೇಡ್ರಿ. ಸೊ ಅದನ್ನು ಅಲ್ಲಿ ನೀವು ನೋಡೋಕ್ಕೆ ಸಾಧ್ಯ ಆಗಿರಬೇಕು. ಸೊ ಓಕೆ, ಸೊ ಇವತ್ತು ನಾವು ಏಷ್ಯಾ ಖಂಡದ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಾಳೆ ಏಷ್ಯಾ ಖಂಡದ ಬಗ್ಗೆ ಬಹಳ ಅದ್ಭುತವಾದಂಥ ಒಂದು ಚರ್ಚೆ ಇದೆ, ಯಾವತ್ತೂ ಕ್ಲಾಸ್ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ಕೂಡ ಹೇಳಿದ್ದೀನಿ, ಯಾರು ಜಾಯ್ನ್ ಆಗಿಲ್ಲ ಇವತ್ತೇ ಜಾಯ್ನ್ ಆಗ್ರಿ. 1 ವರ್ಷದ ಕರೆಂಟ್ ಅಫೇರ್ಸ್ PDF ಮಟೀರಿಯಲ್ ಕೂಡ ಅದರೊಳಗಡೆ ಇರುವಂಥದ್ದು. ಸೊ ಇಷ್ಟು ಮಾಡಿರಿ, ಮುಂದೆ ನಮ್ಮ ಸಹೋದ್ಯೋಗಿಗಳು ಮುಂದಿನ ತರಗತಿಯನ್ನು ನಡೆಸ್ತಾರೆ. ಸೊ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ಈ ತರಗತಿಯನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್.